आनन्दतीर्थभगवत्पादाचार्यगुरुभ्यो नमः। हरिः ओं। जयत्यजोक्षीणसुखात्मबिम्बस्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। वन्दे जयत्यजोक्षीणसुखात्मबिम्बस्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च दूतावद्यं सुखचितिमयैर्मङ्गलैर्युक्तमङ्गैः सानाथ्यं नो विदददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुः देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। महाव्याकरणाम्बोधिमन्तमानसमन्दरं कवयन्तं रामकीर्त्या हनुमन्तमुपास्महे। मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभो। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नौमिन्यायसुधादिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रत राघवेन्द्रमुनिपान् सद्बोधसध्यानपान्। सत्यधीरकराब्जोत्तः ज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृष्वाणं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। ರಾಮಾಯಣದಲ್ಲಿ ವಿಶ್ವಾಮಿತ್ರರ ಪಾತ್ರ ಅಂತನ್ನೋದು ಅತ್ಯಂತ ಪ್ರಧಾನವಾಗಿದೆ, ಬಹಳ ಮುಖ್ಯವಾಗಿದೆ. ಏಕೆಂದರೆ ಸ್ವಲ್ಪ ವಿಚಾರವನ್ನು ಮಾಡಿರಿ. ಶ್ರೀರಾಮಚಂದ್ರ ತಾನು ಜಗದೊಡೆಯ, ತಾನು ಸರ್ವಸ್ವಾಮಿ ಶ್ರೀಹರಿ ಅನ್ನುವಂತಹ ಭಾವನೆಯನ್ನು ಒಂದೆರಡು ನಿಮಿಷ ಬದಿಗಿಟ್ಟು ನಾವು ವಿಚಾರವನ್ನು ಮಾಡೋದಾಗಿದ್ದರೆ, ವಿಶ್ವಾಮಿತ್ರ ಋಷಿಗಳು ತಾವು ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಹೋಗದೇ ಇದ್ದರೆ ಆಗ ಜಗತ್ತಿನಲ್ಲಿ ಇಷ್ಟು ಬೇಗನೆ ಶ್ರೀರಾಮಚಂದ್ರನ ಪರಿಚಯವಾಗುತ್ತಾ ಇತ್ತ. ಶ್ರೀರಾಮಚಂದ್ರನ ಬಲದ ಪರಿಚಯ, ಶ್ರೀರಾಮಚಂದ್ರನ ಸಾಮರ್ಥ್ಯದ ಪ್ರಕಾಶ ಅಂತನ್ನೋದು ಇಷ್ಟು ಬೇಗನೆ ಆಗುತ್ತಾ ಇತ್ತ. ಅವಶ್ಯವಾಗಿ ತಾನು ರಾಜಪುತ್ರನಾಗಿದ್ದ, ಹಾಗಾಗಿ ಮುಂದೆ ಸ್ವಲ್ಪ ವಿಳಂಬವಾಗಿ ಆಗುತ್ತಾ ಇತ್ತು. ಆದರೆ ವಿಶ್ವಾಮಿತ್ರ ಋಷಿಗಳು ತಾವು ಕರೆದುಕೊಂಡು ಬಂದದ್ದರಿಂದಾಗಿ ಇಡೀ ಜಗತ್ತಿಗೆ ಅತ್ಯಂತ ಶೀಘ್ರವಾಗಿ ಶ್ರೀರಾಮಚಂದ್ರನ ಸಾಮರ್ಥ್ಯದ ಪ್ರಕಾಶ ಅಂತನ್ನೋದು ಆಗಿದೆ. ಕೆಲವೇ ದಿನಗಳ ಹಿಂದೆ ಒಬ್ಬ ಸಕ್ಸಸ್ಫುಲ್ ಆದಂತಹ ವ್ಯಕ್ತಿ ಒಂದು ಸುಂದರವಾದಂತಹ ಮಾತನ್ನು ಹೇಳಿದ್ದನ್ನು ಓದುತ್ತಾ ಇದ್ದೆ. ತಾನೇನು ಹೇಳಿದ ಅಂತಂದರೆ, ಆಲ್ವೇಸ್ ಗ್ರೇಟ್ಫುಲ್ ಟು ದಿ ಪೀಪಲ್ ಹೂ ಸಾ ದಿ ವಿನ್ನರ್ ಇನ್ ಮೀ ಬಿಫೋರ್ ಐ ಆ್ಯಕ್ಚುಲಿ ವನ್. ಅಂದರೆ ಯಾವುದೇ ವೃತ್ತಿಯನ್ನು ಸ್ವೀಕಾರ ಮಾಡಿರಿ,
ಆ ವ್ಯಕ್ತಿ ಪ್ರಸಿದ್ಧವಾದ ಮೇಲೆ ಅವಕಾಶಗಳನ್ನು ಕೊಡೋದು ಬೇರೆ, ಪ್ರಸಿದ್ಧವಾಗೋದಕ್ಕಿಂತಲೂ ಪೂರ್ವದಲ್ಲಿಯೇ ಅವಕಾಶಗಳನ್ನು ಕೊಡೋದು ಬೇರೆ. ಪ್ರಸಿದ್ಧವಾದ ಮೇಲೆ ನೀನು ಅವಕಾಶವನ್ನು ಕೊಡದೇ ಇದ್ದರೂ ಕೂಡ ನೂರಾರು ಜನ ಅವಕಾಶಗಳನ್ನು ಕೊಡೋದಕ್ಕೆ ಸಿದ್ಧರಾಗಿರುತ್ತಾರೆ. ಅದೇ ತಾನು ಪ್ರಸಿದ್ಧಿಯನ್ನು ಹೊಂದೋದಕ್ಕಿಂತಲೂ ಪೂರ್ವದಲ್ಲಿ ಅವಕಾಶಗಳನ್ನು ಕೊಟ್ಟರೆ ಅವನು ಜೀವನ ಉದ್ದಕ್ಕೂ ಕೂಡ ಆ ವ್ಯಕ್ತಿಯನ್ನು ಸ್ಮರಣದಲ್ಲಿ ಇಟ್ಟುಕೊಂಡಿರುತ್ತಾನೆ. ಆ ಒಂದು ದೃಷ್ಟಿಕೋನದಿಂದಾಗಿ ನಾವು ವಿಚಾರವನ್ನು ಮಾಡಿದಾಗ ವಿಶ್ವಾಮಿತ್ರ ಋಷಿಗಳು ಶ್ರೀರಾಮಚಂದ್ರನನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಡುವಂತಹ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಶ್ರೀರಾಮಚಂದ್ರ ವಿಶ್ವಾಮಿತ್ರ ಋಷಿಗಳಿಗೆ ಅಂತಹ ದೊಡ್ಡ ಸೇವಾಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಈ ಮಾತನ್ನು ಯಾಕೆ ಹೇಳುತ್ತಾ ಇದ್ದೇನೆ ಅಂತಂದರೆ, ವಿಶ್ವಾಮಿತ್ರ ಋಷಿಗಳು ಶ್ರೀರಾಮಚಂದ್ರನ ಇಷ್ಟು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ನಿನ್ನೆ 3 ದಿನಗಳಿಂದಾಗಿ ವಿಶ್ವಾಮಿತ್ರ ಋಷಿಗಳ ಆ ಒಂದು ಕಥೆಯನ್ನು, ಶ್ರೀರಾಮಚಂದ್ರನ ಕಥೆಯಲ್ಲಿ ಅಂತರ್ಗತವಾಗಿ ಆ ವಿಶ್ವಾಮಿತ್ರ ಋಷಿಗಳ ಕಥೆಯನ್ನು ನಾವು ಕೇಳುತ್ತಲೇ ಬಂದಿದ್ದೇವೆ. ಆದರೆ ಇನ್ನು ಮುಂದೆ ಪ್ರಾಯ ರಾಮಾಯಣದಲ್ಲಿ ವಿಶ್ವಾಮಿತ್ರರ ಪ್ರಸಂಗ ಅಂತನ್ನೋದು ಬರೋದಿಲ್ಲ. ಹಾಗಾಗಿ ಅಂತಹ ಭಗವಂತನ ಸೇವೆಯನ್ನು ಮಾಡಿರುವಂತಹ ಆ ವಿಶ್ವಾಮಿತ್ರ ಋಷಿಗಳ ಬಗ್ಗೆ ಒಂದೆರಡು ಮಾತು ತಿಳಿಯೋಣ ಎಂಬುದಾಗಿ ಆ ಮಾತನ್ನು ಹೇಳಿದ್ದೇನೆ. ಹೀಗೆ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಋಷಿಗಳ ಜೊತೆಗೆ ಹೋಗಿ ಜನಕನ ಪಟ್ಟಣಕ್ಕೆ ಮಿಥಿಲಾಪುರಕ್ಕೆ ಹೋಗಿ ಅಲ್ಲಿ ತಾನು ಧನುರ್ಭಂಗವನ್ನು ಮಾಡಿ ಸೀತೆಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಆ ಎಲ್ಲ ಸುಂದರವಾದಂತಹ ಅತ್ಯಂತ ಮಂಗಳಕರವಾದಂತಹ ವಿಷಯವನ್ನೆಲ್ಲವನ್ನು ಕೂಡ ನಾವು ನಿನ್ನೆಯ ದಿನ ತಿಳಿದಿದ್ದೇವೆ. ಆ ಎಲ್ಲ ಸ್ವಯಂವರದ ದೃಶ್ಯವನ್ನು ದಾಸರು ಕೂಡ ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ವರ್ಣಿಸುತ್ತಾರೆ. ಶ್ಯಾಮ ಸುಂದರ ಎದ್ದು ಪ್ರೇಮದಿ ಮುನಿಗೆರಗಿ ಆ ಮಹಾಧನುವಿದ್ದ ಸ್ಥಳಕ್ಕೆ ಬಂದು ಕೋಮಲಾಕರದಿಂದ ಧನುವೆತ್ತೀತ ಪಿಡಿದು ಸಾಮರ್ಥ್ಯದಿಂದೆಳೆದ ಧನು ಮುರಿದು ಎರಡಾಯಿತು, ಸಾಮರ್ಥ್ಯದಿಂದೆಳೆದ ಧನು ಮುರಿದು ಎರಡಾಯಿತು. ಜಯಬೇರಿ ಹೊಡೆಯಿತು ಜಯವಾಯಿತು ರಾಮಗೆಂದು ಜಯ ಜಯ ಎಂದು ಜನ ಪುಷ್ಪಮಳೆಗೆರೆಗೆ ಜಯಮಾಲೆ ಹಾಕಿದಲು ಜಾನಕಿ ಓಡಿ ಬಂದು ಜಯ ಪಡೆದು ನಿಂತಿಹನು ಪುರಂದರ ವಿಠಲ, ಜಯ ಪಡೆದು ನಿಂತಿಹನು ಪುರಂದರ ವಿಠಲ. ಧನು ಮುರಿದ ರಘುರಾಮ ಶೌರ್ಯವನು ತೋರಿ ಜನಕನ ಸಭೆಯೊಳಗೆ ಜಾನಕಿಯ ಮನ ಸೆಳೆದ. ಹೀಗೆ ಪರಮಾತ್ಮ ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ, ಮನೋಹರವಾದಂತಹ ರೀತಿಯಲ್ಲಿ ಇಡೀ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವಂತಹ ತನ್ನ ವಿವಾಹವನ್ನು ಮಾಡಿಕೊಂಡಿದ್ದಾನೆ. ವಿವಾಹದ ಕಥೆಯನ್ನು ನಿನ್ನೆಯೇ ಕೇಳಿದ್ದೇವೆ, ಮೊನ್ನೆ ಪ್ರಾರಂಭ ಮಾಡಿದ್ವಿ, ನಿನ್ನೆ ಕೇಳಿದ್ವಿ, ಮುಗಿಸಬೇಕು ಅಂತ ಅನಿಸುತ್ತಾನೇ ಇಲ್ಲ, ಅಷ್ಟು ಮಂಗಳಕರವಾದಂತಹ ಪರಮಾತ್ಮನ ಚರಿತ್ರೆ. ಹಾಗಾಗಿ ಅದರ ಬಗ್ಗೆಯೂ ಎರಡು ಮಾತನ್ನು ತಿಳಿದು ಇನ್ನು ಮುಂದೆ ಸೀತಾರಾಮರು ತಾವು ವಿವಾಹವನ್ನು ಮಾಡಿಕೊಂಡು ಅಯೋಧ್ಯಾಪುರಕ್ಕೆ ಬಂದಿದ್ದಾರೆ. ಅನೇಕ ಕಾಲದವರೆಗೆ ಅತ್ಯಂತ ಸುಖವಾಗಿ ನಿವಾಸವನ್ನು ಮಾಡುತ್ತಾ ಇದ್ದಾರೆ. ಆಗ ದಶರಥ ಮಹಾರಾಜ ಪುರದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ತಾನು ತನ್ನ ಮಗನಾದಂತಹ ಜ್ಯೇಷ್ಠ ಸುತನಾದಂತಹ ಶ್ರೀರಾಮಚಂದ್ರನಿಗೆ ತಾನು ಪಟ್ಟಾಭಿಷೇಕವನ್ನು ಮಾಡಬೇಕು, ರಾಜ್ಯಾಭಿಷೇಕವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿಕೊಟ್ಟಾಗ ಪುರದಲ್ಲಿರುವಂತಹ ಜನರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದಾಗಿ ಆ ದಶರಥ ಮಹಾರಾಜನ ವಿಚಾರಕ್ಕೆ ಅನುಮೋದನೆಯನ್ನು ಮಾಡಿದ್ದಾರೆ. ಆಗ ದಶರಥ ಮಹಾರಾಜ ಇನ್ನು ರಾಮನ ರಾಜ್ಯಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ವಸಿಷ್ಠಾದಿ ಪುರೋಹಿತರನ್ನು ಕರೆಸಬೇಕು ಎಂಬುದಾಗಿ ತನ್ನ ಮಂತ್ರಿಗಳಿಗೆ, ಸುಮಂತ್ರಾದಿ ಮಂತ್ರಿಗಳಿಗೆ ಆದೇಶವನ್ನು ಮಾಡುತ್ತಾನೆ. ಕೂಡಲೇ ಹೋಗಿ ಪುರೋಹಿತರನ್ನು, ವಸಿಷ್ಠಾದಿ ಋಷಿಗಳನ್ನು ಕರೆದುಕೊಂಡು ಬರ್ರಿ ಎಂಬುದಾಗಿ ಆದೇಶವನ್ನು ಮಾಡಿದ್ದಾನೆ. ತಾನು ಆ ರಾಜ್ಯಾಭಿಷೇಕವನ್ನು ನಿಶ್ಚಯವನ್ನು ಮಾಡಿ ಯಾವಾಗ ಮಾಡಬೇಕು ಅಂತ ಅಂದುಕೊಂಡ ಅಂತಂದರೆ, ಇಂತಹ ಶುಭ ಕಾರ್ಯಕ್ಕೆ ಇನ್ನು ವಿಳಂಬವನ್ನು ಮಾಡೋದು ಬೇಡ, ನಾಳೆನೇ ಶುಭ ಮುಹೂರ್ತ ಅಂತನ್ನೋದಿದೆ, ಚೈತ್ರ ಮಾಸದ ಪುಷ್ಯ ನಕ್ಷತ್ರವಿರುವಂತಹ ಶುಭವಾದಂತಹ ಮುಹೂರ್ತ. ಹಾಗಾಗಿ ವಿಳಂಬ ಮಾಡೋದು ಬೇಡ, ನಾಳೆನೇ ಆ ರಾಜ್ಯಾಭಿಷೇಕವನ್ನು ಮಾಡಿಬಿಡೋಣ, ಪಟ್ಟಾಭಿಷೇಕವನ್ನು ಮಾಡಿಬಿಡೋಣ ಎಂಬುದಾಗಿ ತಾನು ನಿಶ್ಚಯವನ್ನು ಮಾಡಿದ್ದಾನೆ. ವಸಿಷ್ಠಾದಿ ಎಲ್ಲರನ್ನೂ ಕೂಡ ಕರೆಸಿದ್ದಾನೆ. ಅಂದರೆ ಇವತ್ತು ತಾನೆಲ್ಲ ವಿಚಾರವನ್ನು ಮಾಡಿ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಅಂದುಕೊಂಡ, ಮಾಡೋದಕ್ಕೆ ನಾಳೆನೇ ಆ ರಾಜ್ಯಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿ ಎಲ್ಲ ಪುರೋಹಿತರನ್ನು ಕೂಡ ಕರೆಸಿದ್ದಾನೆ. ವಸಿಷ್ಠಾದಿ ಋಷಿಗಳೆಲ್ಲರೂ ಕೂಡ ಬಂದಾಗ
ಆಗ ದಶರಥ ಮಹಾರಾಜ ವಸಿಷ್ಠರಿಗೆ ಹೇಳುತ್ತಾ ಇದ್ದಾನೆ, ಇನ್ನು ನಾಳೆ ನನ್ನ ಮಗನಿಗೆ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ರಾಜ್ಯಾಭಿಷೇಕಕ್ಕೆ ಪಟ್ಟಾಭಿಷೇಕಕ್ಕೆ ಏನೇನು ಪದಾರ್ಥಗಳು ಬೇಕು, ಏನೇನು ಸಾಮಗ್ರಿಗಳು ಬೇಕೋ ಆ ಎಲ್ಲ ಸಾಮಗ್ರಿಗಳನ್ನು ಕೂಡ ದೂತರಿಂದಾಗಿ ತರಿಸ್ರಿ, ಆ ಎಲ್ಲ ಸಾಮಗ್ರಿಗಳನ್ನು ಕೂಡ ಸಿದ್ಧಪಡಿಸ್ರಿ ಎಂಬುದಾಗಿ ದಶರಥ ಮಹಾರಾಜ ವಸಿಷ್ಠರಿಗೆ ನಿವೇದನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಆಗ ವಸಿಷ್ಠರು ಆ ರಾಜ್ಯಾಭಿಷೇಕಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಕೂಡ ತರಿಸುತ್ತಾರೆ. ಅನೇಕ ಮುತ್ತು ರತ್ನಗಳನ್ನು ತರಿಸುತ್ತಾರೆ. ಭಾರತ ದೇಶದಲ್ಲಿರುವಂತಹ ಎಲ್ಲ ಪವಿತ್ರವಾದಂತಹ ನದಿಯ ಜಲವನ್ನು ಕೂಡ ತರಿಸುತ್ತಾರೆ. ಆ ತೀರ್ಥಾಭಿಮಾನಿ ದೇವತೆಗಳೆಲ್ಲರಿಗೂ ಕೂಡ ಮಹಾ ಸಂತೋಷ ಅಂತ ಅನ್ನೋದು ಉಂಟಾಗುತ್ತದೆ. ರಾಮಚಂದ್ರ ನಮ್ಮ ಹತ್ತಿರ ಬರದೇ ಇದ್ದರೂ ಕೂಡ ನಮ್ಮನ್ನೇ ತನ್ನ ಹತ್ತಿರ ಬರುವಂತೆ ಮಾಡಿಕೊಂಡು ನಮ್ಮ ಸೇವೆಯನ್ನು ಪಡೆಯುತ್ತಾ ಇದ್ದಾನೆ ಅಲ್ಲ. ಶ್ರೀರಾಮನ ರಾಜ್ಯಾಭಿಷೇಕಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಂತಂದರೆ ಅದೆಂತಹ ದೊಡ್ಡ ಭಾಗ್ಯ ಎಂಬುದಾಗಿ ತೀರ್ಥಾಭಿಮಾನಿ ದೇವತೆಗಳು, ನದ್ಯಾಭಿಮಾನಿ ದೇವತೆಗಳು ತಾವೆಲ್ಲರೂ ಕೂಡ ಮಹಾ ಆನಂದವನ್ನು ಅನುಭವಿಸುತ್ತಾ ಇದ್ದಾರೆ. ಹೀಗೆ ಮಹಾ ಉತ್ಸವ ಅಂತನ್ನೋದು, ಸಂಭ್ರಮದ ವಾತಾವರಣ ಅಂತನ್ನೋದು ಅಲ್ಲಿ ನೆಲೆಗೊಂಡಿದೆ. ಈ ವಾರ್ತೆ, ಶ್ರೀರಾಮನಿಗೆ ರಾಜ್ಯಾಭಿಷೇಕ ಅನ್ನುವಂತಹ ವಾರ್ತೆ ಊರೆಲ್ಲ ಕೂಡ ಪ್ರಚಾರವಾಗಿಬಿಟ್ಟಿದೆ. ಪುರದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ತಿಳಿದಿದೆ. ಆದರೆ ಇನ್ನು ಶ್ರೀರಾಮಚಂದ್ರನಿಗೇನೆ ಆ ವಾರ್ತೆ ಅಂತನ್ನೋದು ಮುಟ್ಟಲಿಲ್ಲ. ಸಾಮಾನ್ಯವಾಗಿ ಯಾವುದಾದರೂ ಇಂತಹ ಕಾರ್ಯಗಳನ್ನು ಮಾಡಬೇಕಾದಾಗ ಆ ಕಾರ್ಯದಲ್ಲಿ ಯಾರು ಇನ್ವಾಲ್ವ್ ಆಗಿರುತ್ತಾರೆಯೋ ಅವರಿಗೆ ಮೊದಲಿಗೆ ಆ ಕಾರ್ಯವನ್ನು ತಿಳಿಸಿ, ಇಂತಹ ಕಾರ್ಯವಾಗಬೇಕಾಗಿದೆ, ನಿಮಗೆ ಸಮ್ಮತಿ ಇದೆಯಾ ಎಂಬುದಾಗಿ ತಿಳಿಸಿ ಊರಿನ ಜನರೆಲ್ಲರಿಗೂ ಕೂಡ ಪ್ರಚಾರವನ್ನು ಮಾಡಬೇಕು. ಈಗ ಮದುವೆಯನ್ನು ನಿಶ್ಚಯ ಮಾಡಬೇಕು ಅಂತಂದರೆ ಮೊದಲಿಗೆ ವಧೂವರರ ಒಪ್ಪಿಗೆಯನ್ನು ಪಡೆದು ಆಮೇಲೆ ಎಲ್ಲ ಬಂಧು ಮಿತ್ರರಿಗೆ ತಿಳಿಸಿದರೆ ಅದು ಸರಿ ಇರುತ್ತದೆ. ಎಲ್ಲ ಬಂಧು ಮಿತ್ರರಿಗೆ ತಿಳಿಸಿ ಊರಿಗೆಲ್ಲ ತಿಳಿಸಿದ ಮೇಲೆ ವಧೂವರರು ಬೇಡ ಅಂತ ಹೇಳಿಬಿಟ್ರೆ ಎಲ್ಲರ ಮುಂದೆ ಅವಮಾನವಾಗಿಬಿಡುತ್ತದೆ. ಹಾಗಾಗಿ ಮೊದಲಿಗೆ ಅವರಿಗೆ ತಿಳಿಸ್ಬೇಕು. ಹಾಗೆ ಮೊದಲಿಗೆ ರಾಮನಿಗೆ ತಿಳಿಸ್ಬೇಕಾಗಿತ್ತು. ಅನಂತರದಲ್ಲಿ ಎಲ್ಲರಿಗೂ ಕೂಡ ಅನುಮತಿಯನ್ನು ಪಡೆದು ರಾಜ್ಯಾಭಿಷೇಕವನ್ನು ಮಾಡಬೇಕಾಗಿತ್ತು. ಆದರೆ ದಶರಥ ಮಹಾರಾಜನಿಗೆ ಅದೊಂದು ಧೈರ್ಯ. ನಾನು ಏನು ಹೇಳಿದರೂ ಕೂಡ ನನ್ನ ಮಗ ಕೇಳುತ್ತಾನೆ, ನನ್ನ ಮಾತನ್ನು ಇಲ್ಲ ಅಂತ ಹೇಳೋದಿಲ್ಲ ಅಂತ. ಅನೇಕ ಜನ ನೀವು ಅನ್ಕೋಬೋದು, ಏನು ರಾಜ್ಯವನ್ನು ಕೊಡ್ತೀನಿ ಅಂತಂದರೆ ಮಗ ಬೇಡ ಅಂತಾನ, ಅವಶ್ಯವಾಗಿ ತೊಗೊಳ್ತಾನ ಅಂತ. ಇವತ್ತು ಅನೇಕ ಜನ ನೋಡ್ತೀವಿ, ತಾವು ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾಡಿಟ್ಟಿರುತ್ತಾರೆ. ಮಕ್ಕಳು ಅಂದರೆ ಇಲ್ಲ, ನಾನು ತೊಗೋಂಗಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಡ್ತಾರೆ. ತಾವು ಎಲ್ಲೋ ಹೋಗ್ತೀನಿ ಅಂತಂತಾರೆ, ಬೇರೆ ಏನೋ ಕಾರ್ಯವನ್ನು ಮಾಡ್ತೀವಿ ಅಂತಂತಾರೆ. ಆದರೆ ದಶರಥ ಮಹಾರಾಜನಿಗೆ ಅದೊಂದು ವಿಶ್ವಾಸವಿತ್ತು, ನನ್ನ ಮಗ ನನ್ನ ಮಾತನ್ನು ಇಲ್ಲ ಅಂತ ಅನ್ನೋದಿಲ್ಲ, ಅವಶ್ಯವಾಗಿಯೂ ಕೂಡ ನನ್ನ ಮಾತನ್ನು ನೆರವೇರಿಸುತ್ತಾನೆ ಎನ್ನುವಂತಹ ದೃಢವಾದಂತಹ ನಿಶ್ಚಯವಿತ್ತು. ಹಾಗಾಗಿ ಆ ವಾರ್ತೆಯನ್ನು ಮೊದಲಿಗೆ ಶ್ರೀರಾಮಚಂದ್ರನಿಗೆ ತಿಳಿಸದೇ ಇದ್ದರೂ ಕೂಡ ಎಲ್ಲ ಜನರಿಗೆ ಆ ಸುದ್ದಿಯನ್ನು ಮುಟ್ಟಿಸುವಂತೆ ಮಾಡಿದ್ದಾನೆ. ಇನ್ನು ರಾಮಚಂದ್ರನಿಗೆ ಆ ಸುದ್ದಿಯನ್ನು ಮುಟ್ಟಿಸಬೇಕಲ್ಲ, ಹಾಗಾಗಿ ಸುಮಂತ್ರನನ್ನು, ತನ್ನ ಮಂತ್ರಿಯಾದಂತಹ ಸುಮಂತ್ರನನ್ನು ಕೊಟ್ಟು ಕಳುಹಿಸುತ್ತಾನೆ. ಕೊಟ್ಟು ಕಳುಹಿಸಿ ರಾಮನನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳಿದಾಗ ಸುಮಂತ್ರ ರಾಮನ ಪುರಕ್ಕೆ ಹೋಗಿ, ರಾಮನ ಮನೆಗೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರುತ್ತಾ ಇದ್ದಾನೆ. ಶ್ರೀರಾಮಚಂದ್ರ ಮಾರ್ಗದಲ್ಲಿ ಬರುತ್ತಾ ಇದ್ದರೆ ಎಲ್ಲ ಜನರು ಕೂಡ ಶ್ರೀರಾಮಚಂದ್ರನನ್ನು ನೋಡಿ ಮಹಾ ಆನಂದವನ್ನು ಅನುಭವಿಸುತ್ತಾ ಇದ್ದಾರೆ. ಸರ್ವಾಭರಣ ಸಂಪನ್ನಂ ಸರ್ವಾವಯವ ಸುಂದರಂ ಸರ್ವೇಂದ್ರಿಯ ಸುಖಂ ಪುಂಸಾಂ ಸರ್ವೇಶ್ವರಂ ಉಪಾಗತಂ. ಪರಮಾತ್ಮ ತಾನು ಎಲ್ಲ ಆಭರಣಗಳನ್ನು ಧರಿಸಿ ತಾನು ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ. ಪ್ರತಿಯೊಂದು ಭಗವಂತನ ಅವಯವವೂ ಕೂಡ ಅತ್ಯಂತ ಸುಂದರವಾಗಿದೆ, ಅತ್ಯಂತ ಮನೋಹರವಾಗಿದೆ. ಅಂತಹ ದಿವ್ಯವಾದಂತಹ ಶ್ರೀರಾಮಚಂದ್ರನ ರೂಪವನ್ನು ನೋಡುವಂತಹ ಆ ಪುರದಲ್ಲಿರುವಂತಹ ಮಾರ್ಗದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಮಹಾ ಆನಂದ ಅಂತನ್ನೋದು, ತನ್ನ ದರ್ಶನ ಮಾತ್ರದಿಂದಲೇ ಮಹಾ ಆನಂದವನ್ನು ಅವರೆಲ್ಲರೂ ಕೂಡ ಅನುಭವಿಸುತ್ತಾ ಇದ್ದಾರೆ. ಅಪಾಂಗೈರ್ ಮಂಗಳಕೃತಂ ಜಯರಾಮೇತ್ಯುಪೇಯುಷ ಮಿತಭಾಷಣಮಪ್ಯಾರಾತ್ ಸ್ಮೃತಪೂರ್ವಾಭಿಭಾಷಿಣಂ. ಶ್ರೀರಾಮಚಂದ್ರ ಮಾರ್ಗದಲ್ಲಿ ಬರುತ್ತಾ ಇದ್ದರೆ ರಾಮಚಂದ್ರನ ರಾಜ್ಯಾಭಿಷೇಕ ಅನ್ನುವಂತಹ ವಿಚಾರ ಅವರೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅವರೆಲ್ಲರೂ ಕೂಡ ರಾಮನಿಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ ಎಂಬುದಾಗಿ ಜಯಕಾರವನ್ನು ಹಾಕುತ್ತಾ ಇದ್ದಾರೆ. ರಾಮನ ಅನೇಕ ಗುಣಗಳನ್ನು ತಾವು ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀರಾಮಚಂದ್ರ ತಾನು ಬಹಳ ಕಡಿಮೆ ಮಾತನಾಡುತ್ತಾನೆ, ಮಿತಭಾಷೆಯಾಗಿದ್ದಾನೆ. ಅದರ ಅರ್ಥ ಶ್ರೀರಾಮಚಂದ್ರ ಏನೇ ಮಾತನಾಡಿದರೂ ಕೂಡ ಸತ್ಯವನ್ನೇ ಮಾತನಾಡುತ್ತಾನೆ. ಸತ್ಯಾಯ ಮಿತಭಾಷಿಣಾಂ ಎಂಬುದಾಗಿ ಹೇಳುತ್ತಾರೆ. ಸತ್ಯವನ್ನು ಹೇಳಬೇಕು ಅಂದರೆ ಸ್ವಲ್ಪ ಮಾತನಾಡಬೇಕು, ಸ್ವಲ್ಪ ಮಾತನಾಡಿದರೆ ಅವನು ಸತ್ಯವನ್ನೇ ಹೇಳುತ್ತಾನೆ ಎಂಬುದಾಗಿ ತಿಳಿಯಬೇಕು. ಬಹಳ ಮಾತನಾಡ್ತಾ ಇದ್ದ ಅಂತಂದರೆ
ಏನೋ ಬೋಗಸ್ ಹೊಡಿತಾನ ಅಂತ ಹೇಳಿಬಿಟ್ಟು ಅರ್ಥವಾಗುತ್ತದೆ. ಅದು ಇದು ಎಲ್ಲ ಹೇಳ್ತಾನ, ಇದ್ದಿದ್ದು ಸ್ವಲ್ಪ ಹೆಚ್ಚು ಮಾಡಿ ಹೇಳ್ತಾನ ಅಂತ. ಆದರೆ ಶ್ರೀರಾಮಚಂದ್ರ ಮಿತಭಾಷಿ, ಸದಾಕಾಲ ಸತ್ಯವನ್ನೇ ಮಾತನಾಡುತ್ತಾನೆ. ಮತ್ತು ಅದಷ್ಟೇ ಅಲ್ಲದೆ ಸಾಮಾನ್ಯವಾಗಿ ರಾಜರುಗಳಿಗೆ ಎಷ್ಟು ಅಹಂಕಾರವಿರುತ್ತದೆಯೋ ಅದಕ್ಕಿಂತಲೂ ಅವರ ಮಕ್ಕಳಿಗೆ ಇನ್ನೂ ಅಧಿಕವಾದಂತಹ ಅಹಂಕಾರವಿರುತ್ತದೆ. ಎಲ್ಲ ವೃತ್ತಿಗಳಲ್ಲೂ ಇದು ಸಾಮಾನ್ಯ. ದೊಡ್ಡ ಸೆಲೆಬ್ರಿಟಿ ಇರ್ತಾನೆ, ಅವರ ಮಕ್ಕಳಿಗೆ ಬಹಳ ಅಹಂಕಾರ. ಪಂಡಿತ ಪುತ್ರ ಪರಮಶುಂಠ ಅಂತ ಹೇಳ್ತಾರೆ ನೋಡ್ರಿ. ಅದು ಕೇವಲ ಪಂಡಿತರಿಗೆ ಮಾತ್ರ ಸೀಮಿತವಾದದ್ದಲ್ಲ, ಎಲ್ಲ ವೃತ್ತಿಗಳಲ್ಲೂ ಇಂತಹದ್ದೊಂದು ಇದ್ದೇ ಇರ್ತದೆ. ಅದಕ್ಕೆ ಅಪವಾದಗಳು ಅನೇಕ ಇದ್ದೇ ಇರುತ್ತವೆ. ಆದರೆ ಶ್ರೀರಾಮಚಂದ್ರ ತನಗೆ ರಾಜನ ಮಗ ಅನ್ನುವಂತಹ ಅಹಂಕಾರ ಸ್ವಲ್ಪವೂ ಕೂಡ ಇಲ್ಲ ಎಂಬುದಾಗಿ ಜನರೆಲ್ಲ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ನಾನು ರಾಜನ ಮಗ, ನಾನು ಬಹಳ ದೊಡ್ಡ ಸ್ಥಾನದಲ್ಲಿ ಇದ್ದೇನೆ, ನಾನು ಯಾರ ಜೊತೆಗೂ ಮಾತನಾಡಬಾರದು ಅನ್ನುವಂತಹ ಅಹಂಕಾರ ಈಗೋ ಯಾವುದೂ ಕೂಡ ಶ್ರೀರಾಮಚಂದ್ರನಿಗಿಲ್ಲ. ಯಾರಾದರೂ ಕಾಣಿಸಿದರೆ ಮೊದಲಿಗೆ ತಾನೇ ಹೋಗಿ ಮಾತನಾಡಿಸುತ್ತಾನೆ. ನಾವು ಯಾರಾದರೂ ಕಾಣಿಸಿದರೆ ಎಲ್ಲಿ ಮಾತನಾಡಿಸಬೇಕು ಎಂಬುದಾಗಿ ನಾವು ಅವರಿಗೆ ಕಾಣಿಸದೇ ಇದ್ದಂತೆ ಹೋಗ್ತೀವಿ, ಕಾಣಿಸಿದ್ರೂ ಕಾಣಿಸಿಲ್ಲ ಅನ್ನುವಂತೆ ಇರ್ತೀವಿ. ಆದರೆ ಶ್ರೀರಾಮಚಂದ್ರ ತಾನು ಮೊದಲಿಗೆ ಹೋಗಿ ತಾನೇ ಮಾತನಾಡಿಸುತ್ತಾನೆ. ಅದು ಕೂಡ ಸ್ಮಿತಪೂರ್ವಾಭಿಭಾಷಣ, ಸ್ಮಿತ ಮಂದಹಾಸದಿಂದಾಗಿ ಮಾತನಾಡುತ್ತಾನೆ. ಮೊದಲಿಗೆ ತಾನೇ ಹೋಗಿ ಮಾತನಾಡಿಸುತ್ತಾನೆ. ಇಂತಹ ಎಲ್ಲ ಸದ್ಗುಣಗಳು ಕೂಡ ಶ್ರೀರಾಮಚಂದ್ರನಲ್ಲಿ ಇದೆ ಎಂಬುದಾಗಿ ಅವರೆಲ್ಲರೂ ಕೂಡ ಅನೇಕ ಶ್ರೀರಾಮಚಂದ್ರನ ಗುಣಗಳನ್ನೆಲ್ಲವನ್ನು ಕೂಡ ವರ್ಣಿಸುತ್ತಾ ಶ್ರೀರಾಮಚಂದ್ರನಿಗೆ ಜಯಕಾರವನ್ನೆಲ್ಲ ಹಾಕುತ್ತಾ ಇದ್ದಾರೆ. ಶ್ರೀರಾಮಚಂದ್ರ ಅವರೆಲ್ಲರ ಮೇಲೂ ಕೂಡ ತನ್ನ ಅಪಾಂಗ ದೃಷ್ಟಿಯಿಂದಾಗಿ, ಕುಡಿನೋಟದಿಂದಾಗಿ ಅವರೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಿದ್ದಾನೆ. ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಪರಮಾತ್ಮ ತಾನು ದಶರಥನ ಅಂತಃಪುರಕ್ಕೆ ಪ್ರವೇಶಿಸುತ್ತಾ ಇದ್ದಾನೆ. ಅಲ್ಲಿ ದಶರಥನ ಅಂತಃಪುರಕ್ಕೆ ಪ್ರವೇಶಿಸಿ ಮೊದಲಿಗೆ ಹೋಗಿ ದಶರಥನ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ. ಪವಂದೇಶ ಪಿತುಃಪಾದೋ ನಾಮಕೀರ್ತನ ಪೂರ್ವಕಂ. ತನ್ನ ಗೋತ್ರವನ್ನು ನಾಮವನ್ನು ಉಚ್ಚಾರಣೆ ಮಾಡಿ ಚತುಸ್ಸಾಗರ ಪರ್ಯಂತಂ ಇತ್ಯಾದಿಯಾಗಿ ತನ್ನ ಗೋತ್ರನಾಮಗಳನ್ನು ಉಚ್ಚರಿಸಿ ಶ್ರೀರಾಮಚಂದ್ರ ತಾನು ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ. ಇವತ್ತು ಎಂತಹ ದೀನವಾದಂತಹ ಪರಿಸ್ಥಿತಿ ಬಂದಿದೆ ಅಂತಂದರೆ, ಇವತ್ತಿನ ಮಕ್ಕಳಿಗೆ ತಮ್ಮ ಗೋತ್ರ ಯಾವುದು ಅಂತ ಅನ್ನೋದು ಗೊತ್ತಿರೋದಿಲ್ಲ. ನಿಮ್ಮ ಗೋತ್ರ ಯಾವುದು ಅಂತ ಕೇಳಿದರೆ, ಇಲ್ಲ ನಂಗೆ ಗೊತ್ತಿಲ್ಲ, ನಮ್ಮಪ್ಪನ ಕೇಳಿ ಹೇಳಬೇಕು ಅಂತ. ಅವ್ರ ಅಪ್ಪನ ಕೇಳಿದ್ರೆ ನನಗೂ ಗೊತ್ತಿಲ್ಲ, ನಮ್ಮಪ್ಪನ ಕೇಳಬೇಕು ಅಂತ ಅಂತಾನೆ. ಅವರಪ್ಪ ಇದ್ದರೆ ಸರಿ, ಇಲ್ಲ ಅವರಪ್ಪ ತಿಮ್ಮಪ್ಪನ ಸೇರಿಕೊಂಡಿದ್ದ ಅಂದರೆ ಗೋವಿಂದ, ಅವ್ರ ಗೋತ್ರ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ದೀನವಾದಂತಹ ಪರಿಸ್ಥಿತಿ ಬಂದು ಹೋಗಿದೆ. ಆದರೆ ಸರ್ವಥಾ ಹಾಗೆ ಆಗಬಾರದು. ಇವತ್ತಿನ ಹಿರಿಯರು ತಮ್ಮ ಮಕ್ಕಳಿಗೆ ಸನ್ಮಾರ್ಗವನ್ನು ತೋರಬೇಕು. ತಮ್ಮ ಕುಲದ ಮಹತ್ವ ಏನು, ಧರ್ಮದ ಜಾಗೃತಿಯನ್ನು ಮೂಡಿಸಬೇಕು. ನಮ್ಮ ಪೂರ್ವಜರು ಎಂತಹ ತ್ಯಾಗವನ್ನು ಮಾಡಿದ್ದಾರೆ, ಅವರು ಎಂತಹ ಆದರ್ಶಗಳನ್ನು ಪರಿಪಾಲನೆ ಮಾಡಿದ್ದಾರೆ ಅಂತನ್ನೋದನ್ನೆಲ್ಲವನ್ನು ಕೂಡ ತಿಳಿಸಿಕೊಡಬೇಕು. ಹರಿವಾಯು ಗುರುಗಳಲ್ಲಿ ದೃಢವಾದಂತಹ ಭಕ್ತಿ ಬರುವಂತೆ ಅವರಿಗೆ ಸತ್ಕಥೆಗಳನ್ನು ಬೋಧನೆ ಮಾಡಬೇಕು. ಶ್ರೀರಾಮಚಂದ್ರನ, ಶ್ರೀ ಕೃಷ್ಣ ಪರಮಾತ್ಮನ ಅನೇಕ ಕಥೆಗಳನ್ನು ಅವರಿಗೆ ತಿಳಿಸಿಕೊಡಬೇಕು. ಅನೇಕ ಗುರುಗಳ ಚರಿತ್ರೆಗಳನ್ನು ಅವರಿಗೆ ಬೋಧನೆ ಮಾಡಬೇಕು. ಅದರಿಂದಾಗಿ ಅನೇಕ ಆದರ್ಶಗಳನ್ನು ಕರೆತು ಅವರು ಸನ್ಮಾರ್ಗದಲ್ಲಿ ಇರುತ್ತಾರೆ. ಹಾಗಾಗಿ ಆ ಒಂದು ಕಾರ್ಯವನ್ನು ಮಾಡಿ ನಾವು ನಮ್ಮ ಸಮಾಜದ ರಕ್ಷಣೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬೇಕಾಗಿದೆ. ಶ್ರೀರಾಮಚಂದ್ರ ತಾನು ನಮಸ್ಕಾರವನ್ನು ಮಾಡಿದ್ದಾನೆ ದಶರಥ ಮಹಾರಾಜನಿಗೆ. ದಶರಥ ಮಹಾರಾಜನಿಗೆ ಬಹಳ ಸಂತೋಷದಿಂದಾಗಿ ಶ್ರೀರಾಮಚಂದ್ರನನ್ನು ತಾನು ತೊಡೆಯ ಮೇಲೆ ಕೂಡಿಸಿಕೊಂಡು ಶ್ರೀರಾಮಚಂದ್ರನನ್ನು ಅಪ್ಪಿಕೊಂಡಿದ್ದಾನೆ. ನಿಜವಾಗಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಿರೋದು ನಾಳಿನ ದಿನ, ಅಂದರೆ ಇವತ್ತು ಕರೆಸಿದ್ದಾನೆ, ನಾಳಿನ ದಿನ ಪಟ್ಟಾಭಿಷೇಕವಿದೆ, ಆ ಸುದ್ದಿಯನ್ನು ಹೇಳೋದಕ್ಕಾಗಿ ಅಂತ ಕರೆಸಿದ್ದಾನೆ. ಆದರೆ ರಾಜ್ಯಾಭಿಷೇಕ ನಾಳೆ ಇದ್ದರೂ ಕೂಡ ದಶರಥ ಮಹಾರಾಜ ಆ ರಾಜ್ಯಾಭಿಷೇಕವನ್ನು ಅವತ್ತೇ ತೊಡೆಯ ಮೇಲೆ ಕೂಡಿಸಿಕೊಂಡಾಗಲೇ ಮಾಡಿಬಿಡುತ್ತಾ ಇದ್ದಾನೆ ಅಂತೆ. ಹೇಗೆ ಅಂತಂದರೆ ಅದಕ್ಕೆ ಕವಿಗಳು ಅತ್ಯಂತ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾರೆ. ತದೈವಾನಂದಜೈರ್ಭಾಷ್ಪೈ ಅಭಿಷಿಂಚನ್ ನೃಪಸ್ಸುತಂ ಸಾರ್ವಭೌಮೋ ಭವೇತ್ಯುಕ್ತ ಕೃತಕೃತ್ಯೋ ಭವಧ್ರುವಂ. ಶ್ರೀರಾಮಚಂದ್ರನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಆಲಿಂಗನವನ್ನು ಮಾಡಿಕೊಂಡ್ರೆ ದಶರಥನ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಸುರಿಯುತ್ತಾ ಇವೆ. ಆ ಆನಂದ ಬಾಷ್ಪಗಳಿಂದಲೇ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾನೆ, ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ ಎಂಬುದಾಗಿ ಕವಿಗಳು ಅತ್ಯಂತ ಸುಂದರವಾಗಿ ತಮ್ಮ ಕವಿತಾ ಚಾತುರ್ಯವನ್ನು ತೋರಿಸಿಕೊಡುತ್ತಾ ಆ ದೃಶ್ಯವನ್ನು ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀರಾಮಚಂದ್ರನಿಗೆ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ. ದಶರಥ ಮಹಾರಾಜ, ನೀನು ಸಾರ್ವಭೌಮನಾಗು, ಎಲ್ಲ ಪೃಥ್ವಿಯನ್ನು ಕೂಡ ಚೆನ್ನಾಗಿ ಪರಿಪಾಲನೆಯನ್ನು ಮಾಡು ಎಂಬುದಾಗಿ ರೀತಿಯಾಗಿ ಹೇಳುತ್ತಾ ತಾನು ಆ ವಿಚಾರವನ್ನೆಲ್ಲವನ್ನು ಕೂಡ ತಿಳಿಸಿಕೊಡುತ್ತಾ ಇದ್ದಾನೆ. ರಾಮ, ನಿನಗೆ ನಾನು ರಾಜ್ಯವನ್ನು ಒಪ್ಪಿಸಬೇಕು ಅಂತ ಮಾಡಿದ್ದೇನೆ. ನಿನ್ನನ್ನು ಯುವರಾಜ ಪದವಿಯಲ್ಲಿ ಕೂಡಿಸಿ ಮುಂದೆ
ನಿನಗೆ ರಾಜ್ಯವನ್ನು ಒಪ್ಪಿಸಬೇಕು, ಸಾಮ್ರಾಜ್ಯದ ಭಾರವನ್ನು ನಿನಗೆ ಒಪ್ಪಿಸಬೇಕು ಎಂಬುದಾಗಿ ನಾನು ಅಂದುಕೊಂಡಿದ್ದೇನೆ. ನಾನು ಬಹಳ ಮುದುಕನಾಗಿದ್ದೇನೆ, ಹಾಗಾಗಿ ನಾನು ನಿನ್ನ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ನಾನು ನಿನ್ನ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು, ಹಾಗಾಗಿ ನೀನು ಈ ರಾಜ್ಯವನ್ನು ಆಳಬೇಕು, ನಿನಗೇನೇ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ಎಂಬುದಾಗಿ ಆ ಎಲ್ಲ ವಿಚಾರವನ್ನು ಕೂಡ ದಶರಥ ಮಹಾರಾಜ ರಾಮನಿಗೆ ಹೇಳಿದಾಗ ಶ್ರೀರಾಮಚಂದ್ರ ಅವಶ್ಯವಾಗಿ ಆಗಲಿ ಎಂಬುದಾಗಿ ಸ್ವೀಕಾರವನ್ನು ಮಾಡಿದ್ದಾನೆ. ಆ ರಾಜ್ಯದ ಮೇಲೆ ಇರುವಂತಹ ಮೋಹ ಅಂತನ್ನೋದು ಏನೂ ಇಲ್ಲ. ಹಾಗಿದ್ದರೂ ಕೂಡ ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡಬೇಕು, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಬೇಕು ಅಂತನ್ನುವಂತಹ ಒಂದು ದೀಕ್ಷೆಯಿಂದಾಗಿ ಶ್ರೀರಾಮಚಂದ್ರ ಅವಶ್ಯವಾಗಿ ಆಗಲಿ, ನೀವು ಹೇಗೆ ಹೇಳಿದರೆ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ ತಾನು ಆ ರಾಜ್ಯಾಭಿಷೇಕಕ್ಕೆ ತಾನು ಒಪ್ಪಿಕೊಂಡಿದ್ದಾನೆ. ಮತ್ತು ಶ್ರೀರಾಮಚಂದ್ರ ತನ್ನ ಒಂದು ಗೃಹಕ್ಕೆ ತಾನು ಹೊರಟು ಹೋಗಿದ್ದಾನೆ. ಅಷ್ಟರಲ್ಲಿ ದಶರಥ ಮಹಾರಾಜನಿಗೆ ಈ ನಿರ್ಣಯವನ್ನು ಸ್ವೀಕಾರ ಮಾಡಿದ ನಂತರ ಅನೇಕ ಅಶುಭ ಸೂಚನೆಗಳು ಆಗುತ್ತಾ ಇವೆ, ಅನೇಕ ಕೆಟ್ಟ ಶಕುನಗಳ ದರ್ಶನ ಅಂತನ್ನೋದು ಆಗುತ್ತಾ ಇದೆ. ತನ್ನ ಎಡಭಾಗವೆಲ್ಲವೂ ಕೂಡ, ಎಡಗಣ್ಣು, ಎಡಗೈ, ಎಡಗಾಲು ಅವೆಲ್ಲವೂ ಕೂಡ ಅದರುತ್ತಾ ಇವೆ. ಪುರುಷರಿಗೆ ಬಲಕಣ್ಣು, ಬಲಗಿವಿ ಅವೆಲ್ಲ ಅದರಿದ್ದರೆ ಅದು ಶುಭ ಸೂಚನೆ, ಎಡಗಣ್ಣು ಅದು ಅದರಿದ್ದರೆ ಅದು ಅಶುಭ ಸೂಚನೆ. ಹಾಗಾಗಿ ಆ ಎಲ್ಲ ಶುಭ ಸೂಚನೆಗಳಾಗುತ್ತಾ ಇವೆ. ಅನೇಕ ಕೆಟ್ಟ ಶಕುನಗಳ ದರ್ಶನ ಅಂತನ್ನೋದು ಆಗುತ್ತಾ ಇದೆ. ಇದನ್ನು ಕಂಡಂತಹ ದಶರಥ ಮಹಾರಾಜನಿಗೆ ಏನೋ ಕಾರ್ಯದ ವಿಘ್ನ ಅಂತನ್ನೋದು ಆಗಬಹುದು ಎಂಬುದಾಗಿ ತಾನು ಭಾವಿಸಿದ್ದಾನೆ. ಹಾಗಾಗಿ ಈ ರಾಜ್ಯಾಭಿಷೇಕ, ಪಟ್ಟಾಭಿಷೇಕದ ಕಾರ್ಯ ಅಂತನ್ನೋದು ನಿರ್ವಿಘ್ನವಾಗಿ ಸಾಗಬೇಕು ಅಂತನ್ನೋದಕ್ಕಾಗಿ ಮತ್ತೆ ಶ್ರೀರಾಮನನ್ನು ಕರೆಸಿದ್ದಾನೆ. ಕರೆಸಿ ಹೇಳುತ್ತಾ ಇದ್ದಾನೆ, ಶ್ರೀರಾಮಚಂದ್ರ, ನೀನು ನಾಳೆ ಆ ರಾಜ್ಯಾಭಿಷೇಕವಾಗುವವರೆಗೂ ಕೂಡ ನೀನು ಒಂದು ದೀಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಉಪವಾಸವನ್ನು ಮಾಡಬೇಕು. ನೀನು ಮತ್ತು ನಿನ್ನ ಹೆಂಡತಿಯಾದಂತಹ ಸೀತೆ ಇಬ್ಬರೂ ಕೂಡ ಉಪವಾಸವನ್ನು ಮಾಡಬೇಕು, ಉಪವಾಸದ ದೀಕ್ಷೆಯನ್ನು ಸ್ವೀಕಾರ ಮಾಡಿರಿ. ಯಾಕೆಂದರೆ ಈ ಕಾರ್ಯ ಅಂತನ್ನೋದು ನಿರ್ವಿಘ್ನವಾಗಿ ಪರಿಹಾರವಾಗಬೇಕಾಗಿದೆ. ಹಾಗಾಗಿ ಆ ಉಪವಾಸದ ದೀಕ್ಷೆಯನ್ನು ಸ್ವೀಕಾರ ಮಾಡಿರಿ ಎಂಬುದಾಗಿ ದಶರಥ ಮಹಾರಾಜ ಶ್ರೀರಾಮಚಂದ್ರನಿಗೆ ಹೇಳುತ್ತಾ ಇದ್ದಾನೆ. ಅಂದರೆ ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ, ನಮಗೆ ಎಲ್ಲ ಅನೇಕ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುತ್ತಾ ಇರುತ್ತದೆ, ಅಶುಭಗಳು ಉಂಟಾಗುತ್ತಾ ಇರುತ್ತವೆ. ಆ ಎಲ್ಲ ಅಶುಭಗಳನ್ನು ಪರಿಹಾರ ಮಾಡಿಕೊಂಡು ನಿರ್ವಿಘ್ನವಾಗಿ ನಾವು ನಮ್ಮ ಕಾರ್ಯವನ್ನು ಪರಿಪೂರ್ಣ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಉಪವಾಸದ ದೀಕ್ಷೆಯನ್ನು ಸ್ವೀಕಾರ ಮಾಡಿದರೆ, ಉಪವಾಸ ವ್ರತವನ್ನು ಮಾಡಿದರೆ ಆಗ ಎಲ್ಲ ಕಾರ್ಯಗಳು ಕೂಡ, ಎಲ್ಲ ಪಾಪಗಳು ನಿವೃತ್ತವಾಗಿ ನಿರ್ವಿಘ್ನವಾಗಿ ಕಾರ್ಯ ಅಂತನ್ನೋದು ನೆರವೇರುತ್ತದೆ. ನಾವೇನು ಪ್ರತಿದಿನ ಉಪವಾಸ ಮಾಡಬೇಕಾಗಿಲ್ಲ. 15 ದಿನಕ್ಕೆ ಒಂದು ಸಲ ಏಕಾದಶಿ ವ್ರತ ಅಂತ ಅನ್ನೋದು ಬರುತ್ತದೆ. ಆ ಏಕಾದಶಿ ಉಪವಾಸ ಮಾಡಿದರೆ ಸಾಕು, ನಮ್ಮ ಎಲ್ಲ ಪಾಪಗಳು ಕೂಡ ನಿವೃತ್ತವಾಗಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ಕೂಡ ನೆರವೇರುತ್ತದೆ ಅಂತನ್ನೋದನ್ನು ಸೂಚಿಸೋದಕ್ಕಾಗಿಯೋ ಏನೋ ರಾಮಾಯಣ ನಮಗೆ ಆ ಉಪವಾಸದ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾ ಇದೆ. ರಾಮನಿಗೆ ಯಾವುದೇ ವಿಧವಾದಂತಹ ವಿಘ್ನಗಳ ಪ್ರಸಕ್ತಿಯೇ ಇಲ್ಲ. ಹಾಗಿದ್ದರೂ ಕೂಡ ಉಪವಾಸವನ್ನು ಮಾಡಬೇಕು, ಅದು ಕೂಡ ಹರಿದಿನದಂದು ನನ್ನ ಪ್ರೀತ್ಯರ್ಥವಾಗಿ ಎಲ್ಲರೂ ಕೂಡ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ಸೂಚನೆ ಮಾಡುವಂತೆ ಶ್ರೀರಾಮಚಂದ್ರ ತಾನು ಉಪವಾಸದ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದಾನೆ. ಅಂದರೆ ಇದು ಎಲ್ಲ ಜಾತಿಯವರಿಗೂ ಕೂಡ, ಈ ಬ್ರಾಹ್ಮಣರಿಗಷ್ಟೇ ಸಂಬಂಧಪಟ್ಟದ್ದು ಅಂತಲ್ಲ, ಎಲ್ಲ ಜಾತಿಯವರು ಕೂಡ ಮಾಡುವಂತಹ ಒಂದು ಸಾಮಾನ್ಯವಾಗಿ ಎಲ್ಲ ವಿಘ್ನಗಳ ಪರಿಹಾರವನ್ನು ಮಾಡಿಕೊಳ್ಳುವಂತಹ ಉತ್ತಮವಾದಂತಹ ವ್ರತ ಅಂತಂದರೆ ಅದು ಏಕಾದಶಿ ವ್ರತ, ಅದು ಉಪವಾಸ ವ್ರತ. ಹಾಗಾಗಿ ಅಂತಹ ಉಪವಾಸ ವ್ರತವನ್ನು ಮಾಡಬೇಕು ಅಂತನ್ನೋದನ್ನು ಶ್ರೀರಾಮಚಂದ್ರ ತಾನು ತೋರಿಸಿಕೊಡುತ್ತಾ ಇದ್ದಾನೆ. ಆಗ ದಶರಥ ಮಹಾರಾಜ ಹೇಳುತ್ತಾ ಇದ್ದಾನೆ, ಇಷ್ಟಂ ದತ್ತಂ ಮಯಾ ಭುಕ್ತಂ ಸ್ವಧರ್ಮಶ್ಚ ಸ್ವನುಷ್ಠಿತಃ ನೂನಮ್ಮೆ ದುರ್ಲಭಂ ತಾತ ತತ್ಫಲಂ ತೇಭಿಷೇಚನಂ. ನಾನೇನು ಹುಟ್ಟಿದಾಗಿನಿಂದ ನಾನೇನು ದಾನವನ್ನು ಮಾಡಿದ್ದೇನೆ, ನಾನೇನು ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿದ್ದೇನೆ, ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿದ್ದೇನೆ, ನನ್ನ ಧರ್ಮವನ್ನು, ಕ್ಷತ್ರಿಯ ಧರ್ಮವನ್ನು ನನ್ನ ಯೋಗ್ಯತೆಗೆ ಅನುಸಾರವಾಗಿ ನಾನೇನು ಪರಿಪಾಲನೆ ಮಾಡಿದ್ದೇನೆಯೋ ಅದರ ಫಲವಾಗಿ ಇವತ್ತು ನಿನಗೆ ರಾಜ್ಯಾಭಿಷೇಕ ಮಾಡುವಂತಹ ದೊಡ್ಡ ಭಾಗ್ಯ ನನಗೆ ಲಭಿಸಿದೆ. ಇಲ್ಲದೇ ಇದ್ದರೆ ನಿನಗೆ ಅಭಿಷೇಕ ಮಾಡುವಂತಹ ಭಾಗ್ಯ ಲಭಿಸೋದು ಅತ್ಯಂತ ದುರ್ಲಭವಾದದ್ದು. ಅಂತಹ ಅಭಿಷೇಕ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತಂದರೆ ಆ ಎಲ್ಲ ಶುಭ ಕರ್ಮಗಳ ಒಂದು ಫಲದಿಂದಲೇ, ಅದರ ಫಲರೂಪವಾಗಿ ನನಗೆ ಈ ಅಭಿಷೇಕ ಮಾಡುವಂತಹ ಒಂದು ಸೌಭಾಗ್ಯ ಅಂತನ್ನೋದು ದೊರೆತಿದೆ ಎಂಬುದಾಗಿ ದಶರಥ ಮಹಾರಾಜ ಹೇಳುತ್ತಾ ಇದ್ದಾನೆ. ಅಂತಂದರೆ ಭಗವಂತನಿಗೆ ನಿತ್ಯದಲ್ಲಿಯೂ ಕೂಡ ಆ ಸಾಲಿಗ್ರಾಮದ ಅಭಿಷೇಕವನ್ನು ಮಾಡಬೇಕು, ಪ್ರತಿಮೆಗಳ ಅಭಿಷೇಕವನ್ನು ಮಾಡಬೇಕು ಅಂತಂದರೆ ನಾವು ಎಷ್ಟೋ ಜನ್ಮಗಳ ಪುಣ್ಯವನ್ನು ಮಾಡಿರುತ್ತೇವೆ. ಒಂದು ಸಲ ನಾವು ಸಾಲಿಗ್ರಾಮದ ಸ್ಪರ್ಶೆಯನ್ನು ಮಾಡಬೇಕು ಅಂತಂದರೆ ಮಹಾಪುಣ್ಯ ಅಂತನ್ನೋದು ಇರುತ್ತದೆ. ಹಾಗಾಗಿ ಆ ಒಂದು ಅವಕಾಶವಿದ್ದಾಗ ನಾವೆಲ್ಲರೂ ಕೂಡ ಭಗವಂತನ ಅಭಿಷೇಕವನ್ನು, ಭಗವಂತನ ಪೂಜೆಯನ್ನು ನಿತ್ಯದಲ್ಲಿಯೂ ಕೂಡ ಮಾಡಲೇಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ನಮಗೆ ರಾಮಾಯಣ ನಮಗೆ ತಿಳಿಸಿಕೊಡುತ್ತಾ ಇದೆ.
ಹೀಗೆ ದಶರಥ ಮಹಾರಾಜ ಆ ಎಲ್ಲ ವಿಚಾರವನ್ನು ಹೇಳಿ ತಾನು ಉಪವಾಸವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ತಾನು ದಶರಥ ಮಹಾರಾಜ ರಾಮಚಂದ್ರನಿಗೆ ತಿಳಿಸಿಕೊಟ್ಟಿದ್ದಾನೆ. ರಾಮಚಂದ್ರ ಉಪವಾಸದ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿ ಇನ್ನು ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ಅಂತನ್ನೋದಕ್ಕಾಗಿ ಕೌಸಲ್ಯೆಯ ಗೃಹಕ್ಕೆ ತಾನು ಹೋಗಿದ್ದಾನೆ. ಅಲ್ಲಿ ಕೌಸಲ್ಯಾದೇವಿ ರಾಮನ ಪಟ್ಟಾಭಿಷೇಕ ಅಂತ ಹೇಳಿಬಿಟ್ಟು ತಾನು ವಿಶೇಷವಾಗಿ ಭಗವಂತನ ಪೂಜೆಯನ್ನು ಮಾಡುತ್ತಾ ಇದ್ದಾಳೆ. ತಾನೂ ಕೂಡ ಮೌನವ್ರತವನ್ನು ಧಾರಣೆ ಮಾಡಿಕೊಂಡು ತಾನು ಶ್ರೀರಾಮಚಂದ್ರನ ಸಲುವಾಗಿ ಅಂತ ಹೇಳಿಬಿಟ್ಟು ಭಗವಂತನ ಅರ್ಚನೆಯನ್ನು ಮಾಡುತ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣನಿಂದಾಗಿ ಸಹಿತನಾಗಿ ಬಂದು ಅಲ್ಲಿ ಕೌಸಲ್ಯಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಕೌಸಲ್ಯೆಯು ಕೂಡ ಶ್ರೀರಾಮಚಂದ್ರನಿಗೆ ಬಹಳ ವಿಧವಾಗಿ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾಳೆ. ನೀನು ಚೆನ್ನಾಗಿ ಪುರವನ್ನು ರಾಜ್ಯವನ್ನು ರಕ್ಷಣೆ ಮಾಡು, ಎಲ್ಲ ಸಜ್ಜನರನ್ನು ಕೂಡ ರಕ್ಷಣೆ ಮಾಡುತ್ತಾ ಅಸಜ್ಜನರ ಶಿಕ್ಷಣೆಯನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾಳೆ. ಈ ಎಲ್ಲ ಪೃಥ್ವಿಯನ್ನು ಕೂಡ ನಿನ್ನ ಮಗಳಂತೆ ಪರಿಪಾಲನೆಯನ್ನು ಮಾಡು, ರಕ್ಷಿಸು ಎಂಬುದಾಗಿ ಅನೇಕ ವಿಧವಾಗಿ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾಳೆ. ಹೀಗೆ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಶ್ರೀರಾಮಚಂದ್ರ ತನ್ನ ಗೃಹಕ್ಕೆ ಬಂದು ಸೀತಾದೇವಿಗೆ ಹೇಳಿದ್ದಾನೆ, ನಾವಿಬ್ಬರೂ ಕೂಡ ಇನ್ನು ಮೇಲೆ ಉಪವಾಸವನ್ನು ಮಾಡಬೇಕು, ರಾಜ್ಯಾಭಿಷೇಕವಾಗುವವರೆಗೂ ಕೂಡ ಉಪವಾಸದಿಂದಾಗಿ ದೀಕ್ಷಿತರಾಗಿ ಇರಬೇಕು ಎಂಬುದಾಗಿ ಆ ವಿಚಾರವನ್ನು ಶ್ರೀರಾಮಚಂದ್ರ ಸೀತೆಗೆ ತಿಳಿಸಿದ್ದಾನೆ. ಅಯೋಧ್ಯೆಯಲ್ಲಿ ಎಲ್ಲ ಕಡೆಗೂ ಕೂಡ ಮಹಾ ಉತ್ಸವದ ಸಂಭ್ರಮದ ವಾತಾವರಣ ಅಂತನ್ನೋದು ಅಲ್ಲೆಲ್ಲ ಕೂಡ ಸಿದ್ಧವಾಗಿದೆ. ಹಿಂದೆ ಎಂದೂ ಕೂಡ ಅಯೋಧ್ಯೆಯು ಇಂತಹ ಉತ್ಸವವನ್ನು ಕಂಡೇ ಇರಲಿಲ್ಲ. ಇಂತಹ ಉತ್ಸವ ಆಗೋದು ಅಯೋಧ್ಯೆಯಲ್ಲಿ ಮೊದಲನೇ ಬಾರಿ. ಯದ್ಯಪಿ ಶ್ರೀರಾಮಚಂದ್ರ ತಾನು ಹುಟ್ಟಿದಾಗ ಆಗಲೂ ಕೂಡ ಮಹಾ ಉತ್ಸವ ಅಂತನ್ನೋದು, ಸಂಭ್ರಮ ಅಂತನ್ನೋದು ನಡೆದಿತ್ತು. ಆದರೆ ಆಗಿನ್ನ ಜನರಿಗೆ ಶ್ರೀರಾಮಚಂದ್ರನ ಗುಣಗಳ ಅಷ್ಟೆಲ್ಲ ಪರಿಚಯ ಇರಲಿಲ್ಲ. ಆಗ ತಾನೇ ಶ್ರೀರಾಮಚಂದ್ರ ತಾನು ಇನ್ನೂ ಹುಟ್ಟುತ್ತಾ ಇದ್ದ. ಹಾಗಾಗಿ ನಮ್ಮ ರಾಜನಿಗೆ, ದಶರಥ ಮಹಾರಾಜನಿಗೆ ಪುತ್ರನು ಹುಟ್ಟಿದ್ದಾನೆ ಅನ್ನುವಂತಹ ಸಂತೋಷ, ಆ ಸಂಭ್ರಮ ಇದ್ದೇ ಇತ್ತು. ಆದರೆ ಇನ್ನು ಭಗವಂತನ ವಿವಾಹವಾಗುವಂತಹ ಸಂದರ್ಭದಲ್ಲಂತೂ ಅದು ಮಿಥಿಲಾ ಪಟ್ಟಣದಲ್ಲಿ ಆಗಿದೆ. ಇವರೆಲ್ಲ ವರಪಕ್ಷದವರಾಗ್ಬಿಟ್ರು. ಹಾಗಾಗಿ ಅಷ್ಟು ಸಂಭ್ರಮ ಮಾಡುವಂತಹ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಅನೇಕ ವರ್ಷಗಳಿಂದಾಗಿ ಶ್ರೀರಾಮಚಂದ್ರನನ್ನು ನೋಡುತ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಅನೇಕ ಗುಣಗಳನ್ನು ಕಂಡು ಶ್ರೀರಾಮಚಂದ್ರನಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನು ಮಾಡುತ್ತಾ ಇದ್ದಾರೆ, ಭಕ್ತಿಯನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ಆ ಶ್ರೀರಾಮಚಂದ್ರನ ರಾಜ್ಯಾಭಿಷೇಕ, ಪಟ್ಟಾಭಿಷೇಕ ಅಂತಂದರೆ ಅವರೆಲ್ಲರೂ ಕೂಡ ಮಹಾ ಉತ್ಸವದಿಂದಾಗಿ, ಮಹಾ ಸಂಭ್ರಮದಿಂದಾಗಿ ಆ ರಾಜ್ಯಾಭಿಷೇಕಕ್ಕೆ ಸಿದ್ಧವಾಗಿದ್ದಾರೆ. ಆ ಜನರೆಲ್ಲರೂ ಕೂಡ ಯಾವಾಗ ನಾಳೆ ಸೂರ್ಯೋದಯವಾಗುತ್ತದೆ ಎಂಬುದಾಗಿ ನಿರೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆಂತಂದರೆ ನಾಳೆ ರಾಮನ ರಾಜ್ಯಾಭಿಷೇಕ ಅಂತಂದಿದ್ದಾರೆ. ಇನ್ನು ಈ ದಿನ ಕಳೆಯುತ್ತಾನೇ ಇಲ್ಲವಲ್ಲ, ಎಷ್ಟೊತ್ತು ಆದರೂ ಕೂಡ ನಮಗೆ ಯಾವುದಾದ್ರೂ ನಿರೀಕ್ಷಣೆಯನ್ನು ಮಾಡಬೇಕಾದಾಗ ಸ್ವಲ್ಪ ಕಾಲವೂ ಕೂಡ ಬಹಳ ಕಾಲವಿದ್ದಂತೆ ಅನಿಸುತ್ತದೆ ನೋಡಿರಿ. ಹಾಗೆ ಆ ಜನರೆಲ್ಲರೂ ಕೂಡ ನಿರೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ. ಯಾವಾಗ ತಾನೇ ಈ ದಿನ ಮುಗಿಯುತ್ತದೆ, ನಾಳೆ ಸೂರ್ಯೋದಯವಾಗುತ್ತದೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡಬಹುದು ಎಂಬುದಾಗಿ ಅವರೆಲ್ಲರೂ ಕೂಡ ಕಾಯುತ್ತಾ ಇದ್ದಾರೆ. ಅರ್ಕೋದಯೇಭಿಷೇಕ ಸ್ಯಾತ್ ಕದಾನ್ವರ್ಕ ಉದೇಶ್ಯತಿ ಕದಾನುರಾಮಂ ಪಶ್ಯಾಮಃ ಸಸೀತಂ ಅಭಿಷೇಕಿನಂ. ಸೂರ್ಯೋದಯವಾದರೆ ರಾಮನ ಪಟ್ಟಾಭಿಷೇಕವಾಗುತ್ತದೆ. ಹಾಗಾಗಿ ಈ ದಿನ ಕಳೆದು ಸೂರ್ಯೋದಯ ಯಾವಾಗ ಆಗುತ್ತದೆ, ನಾವು ಸೀತೆಯಿಂದಾಗಿ ಸಹಿತನಾದಂತಹ ರಾಜ್ಯಾಭಿಷೇಕವನ್ನು, ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳುವಂತಹ ಶ್ರೀರಾಮಚಂದ್ರನನ್ನು ಯಾವಾಗ ತಾನೇ ಕಾಣುತ್ತೇವೆ ಎಂಬುದಾಗಿ ಆ ಜನರೆಲ್ಲರೂ ಕೂಡ ನಿರೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಎಲ್ಲ ಮನೆಗಳಲ್ಲಿಯೂ ಕೂಡ ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಮನೆಗಳಲ್ಲಿ, ಬೀದಿಗಳಲ್ಲಿ, ಸಂತೆಗಳಲ್ಲಿ, ಎಲ್ಲ ಕಡೆಗೂ ಕೂಡ, ಎಲ್ಲ ಸಭೆಗಳಲ್ಲಿಯೂ ಕೂಡ ಇದೇ ವಾರ್ತೆ. ಎಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮಚಂದ್ರನ ವಾರ್ತೆಯೇ ನಡೆಯುತ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಎಲೆಕ್ಷನ್ಸ್ ಆದ್ರೇ ಎಲ್ಲರೂ ಟಿ ವಿ ಮುಂದೆ ಕೂತು ನಾವು ಯಾರು ಬರ್ತಾರೆ ಅದು ಇದು ಅಂತ ನೋಡ್ತಾ ಇರ್ತೀವಿ. ಅಂತಹದ್ದು ಶ್ರೀರಾಮನ ಪಟ್ಟಾಭಿಷೇಕ ಅಂತಂದರೆ ಹೇಳಬೇಕೆ, ಅವರೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದಾಗಿ ಕಾಯುತ್ತಾ ಇದ್ದಾರೆ. ಅದೇ ವಾರ್ತೆ ಎಲ್ಲರೂ ಕೂಡ ಆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಅಯೋಧ್ಯೆಯನ್ನೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಅದೇನು ಪುಷ್ಪಮಾಲೆಗಳನ್ನು ಹಾಕಿದ್ದಾರೆ, ತೋರಣಗಳನ್ನು ಕಟ್ಟಿದ್ದಾರೆ, ಧ್ವಜಗಳನ್ನೆಲ್ಲ ಹಾಕಿದ್ದಾರೆ. ಇಡೀ ಪ್ರತಿಯೊಬ್ಬರ ಮನೆಯೂ ಕೂಡ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಮಗನ ಪಟ್ಟಾಭಿಷೇಕವಿದ್ದರೆ ಎಷ್ಟು ಸಂಭ್ರಮದಿಂದಾಗಿ ತಾವು ಎಲ್ಲ ಅಲಂಕಾರವನ್ನು ಮಾಡಬೇಕೋ ಹಾಗೆ ಅಷ್ಟೇ ಸಂಭ್ರಮದಿಂದಾಗಿ ಅವರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಂತ ಸಿದ್ಧರಾಗಿದ್ದಾರೆ. ಆಗ ಈ ಎಲ್ಲ ದೃಶ್ಯವನ್ನು ಕೂಡ ಮಂಥರೆ ನೋಡುತ್ತಾಳೆ.
ಏನು ಅಯೋಧ್ಯೆಯಲ್ಲಿ ಇಂತಹ ಉತ್ಸವವನ್ನು ನಾನು ಕಂಡೇ ಇರಲಿಲ್ಲ, ಏನು ಇಂತಹ ಸಂಭ್ರಮ ಏನು ನಡೆಯುತ್ತಾ ಇದೆ ಎಂಬುದಾಗಿ ಪ್ರಾಸಾದವನ್ನು ಏರಿ ನೋಡುತ್ತಾಳೆ. ಎಲ್ಲ ಕಡೆಗೂ ಎಲ್ಲ ಜನರು ಕೂಡ ಅತ್ಯಂತ ಸಂಭ್ರಮದಿಂದಾಗಿ ಕೂಡಿದ್ದಾರೆ. ಅಲ್ಲಿ ಕೌಸಲ್ಯಾದೇವಿ ಶ್ರೀರಾಮಚಂದ್ರನ ತಾಯಿ ಅನೇಕ ಜನ ಬ್ರಾಹ್ಮಣರಿಗೆ ಅನೇಕ ವಿಧವಾದಂತಹ ದಾನವನ್ನು ಮಾಡುತ್ತಾ ಇದ್ದಾಳೆ. ಅಂತಂದರೆ ನಮ್ಮ ಮಕ್ಕಳಿಗೆ ಶುಭವಾಗಬೇಕು ಅಂತನ್ನೋದಕ್ಕಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಅನ್ನುವಂತಹ ಒಂದು ನೀತಿಯನ್ನು, ಆ ಒಂದು ಸಂದೇಶವನ್ನು ಕೂಡ ಕೌಸಲ್ಯೆಯು ಕೊಡುತ್ತಾ ಇದ್ದಾಳೆ. ಆ ದೃಶ್ಯವನ್ನು ಕಂಡಳು ಮಂಥರೆ. ಅಲ್ಲಿರುವಂತಹ ಸ್ತ್ರೀಯರಿಗೆ ಕೇಳುತ್ತಾಳೆ, ಯಾಕೆ ಕೌಸಲ್ಯ ಅನೇಕ ಜನ ಬ್ರಾಹ್ಮಣರಿಗೆಲ್ಲ ದಾನವನ್ನು ಮಾಡುತ್ತಾ ಇದ್ದಾಳೆ, ಮತ್ತು ಅದಷ್ಟೇ ಅಲ್ಲದೆ ಇಲ್ಲೆಲ್ಲ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಪುರವನ್ನೆಲ್ಲ. ಏನೋ ಉತ್ಸವ ನಡೆಯುತ್ತಾ ಇದ್ದಂತೆ ಇದೆ, ನನಗೆ ತಿಳಿದಂತೆ ಯಾವ ಉತ್ಸವ ಇಲ್ಲ, ಯುಗಾದಿಯೂ ಕೂಡ ಮುಗಿದು ಬಿಟ್ಟಿದೆ, ಹಾಗಾಗಿ ಏನು ಉತ್ಸವವಿದೆ, ಯಾಕೆ ಇಷ್ಟೆಲ್ಲ ಸಂಭ್ರಮ ನಡೆಯುತ್ತಾ ಇದೆ ಎಂಬುದಾಗಿ ಮಂಥರೆ ಕೇಳಿದಾಗ ಆ ಸ್ತ್ರೀಯರು ಹೇಳುತ್ತಾರೆ, ನಿನಗೆ ಗೊತ್ತಿಲ್ಲವೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಿದೆ, ಬೇಗನೆ ಸಿದ್ಧವಾಗು, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬಾ ಎಂಬುದಾಗಿ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಈ ಮಂಥರೆ ತಾನು ಬಹಳ ದುಷ್ಟಳು. ಯಾರು ಮಂಥರೆ ಅಂತಂದರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ. ಮಂಥರೆ ಅಂತಂದರೆ ಆಕೆಯು ಅಲಕ್ಷ್ಮಿ. ಏನು ದುಷ್ಟನಾದಂತಹ ಕಲಿ ಏನಿದ್ದಾನೆಯೋ ಆ ಕಲಿಯ ಹೆಂಡತಿಯೇ ಈ ಅಲಕ್ಷ್ಮಿ. ಸಮುದ್ರ ಮಥನವನ್ನು ಮಾಡಬೇಕಾದಾಗ ಲಕ್ಷ್ಮೀದೇವಿ ಹೇಗೆ ಉದ್ಭವಿಸಿದ್ದಾಳೆಯೋ ಹಾಗೆ ಈ ಅಲಕ್ಷ್ಮಿಯೂ ಕೂಡ, ಸಮಸ್ತ ದೋಷ ಸ್ವರೂಪಳಾದಂತಹ ಈ ಅಲಕ್ಷ್ಮಿಯೂ ಕೂಡ ತಾನು ಉದ್ಭವಿಸಿದ್ದಾಳೆ. ಆ ಅಲಕ್ಷ್ಮಿ ಏನು ಮಾಡಿರುತ್ತಾಳೆ ಅಂತಂದರೆ, ಹೇಗೋ ತಪಸ್ಸನ್ನು ಮಾಡಿ ತಾನೂ ಕೂಡ ಅಪ್ಸರಾಸ್ತ್ರೀ ಆಗಬೇಕು ಅಂತ ಅಪ್ಸರಾಸ್ತ್ರೀತ್ವವನ್ನು ಹೊಂದಿರುತ್ತಾಳೆ. ಆಗ ಆ ಬ್ರಹ್ಮದೇವರು ಆಲೋಚನೆಯನ್ನು ಮಾಡುತ್ತಾಳೆ, ಈ ಮಂಥರೆಗೆ, ಈ ಅಲಕ್ಷ್ಮಿಗೆ ಅಯೋಗ್ಯವಾದದ್ದು ಅಪ್ಸರಾಸ್ತ್ರೀತ್ವ ಅಂತ ಅನ್ನೋದು ಈಕೆಗೆ ಅಯೋಗ್ಯವಾದದ್ದು, ಹಾಗಾಗಿ ಈಕೆಗೆ ತಮಸ್ಸಾಗಬೇಕು, ಹಾಗಾಗಿ ಆ ತಮಸ್ಸಾಧನವನ್ನು ಹೇಗೆ ಮಾಡಿಸಬೇಕು ಎಂಬುದಾಗಿ ವಿಚಾರವನ್ನು ಮಾಡಿ ಬ್ರಹ್ಮದೇವರು ಆ ಲಕ್ಷ್ಮಿಗೆ ಹೇಳಿರುತ್ತಾಳೆ, ನೋಡು, ನೀನು ಮುಂದೆ ಶ್ರೀರಾಮಚಂದ್ರ ಅವತಾರವನ್ನು ಮಾಡುತ್ತಾನೆ, ಆಗ ನೀನು ಕೂಡ ಹುಟ್ಟಿ ಆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೀನು ಹಾಳು ಮಾಡಿಬಿಟ್ಟಿ ಅಂತಂದರೆ ಆಗ ನಿನಗೆ ಯೋಗ್ಯವಾದಂತಹ ಗತಿ ನಿನಗೆ ಆಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿರುತ್ತಾರೆ. ಆಗ ಆ ಬ್ರಹ್ಮದೇವರ ಮಾತನ್ನು ಹಾಕಿ ಏನು ತಿಳಿದುಕೊಳ್ಳುತ್ತಾಳೆ ಅಂತಂದರೆ, ನಿನಗೆ ಯೋಗ್ಯವಾದಂತಹ ಗತಿ ಆಗುತ್ತದೆ ಅಂತ ಬ್ರಹ್ಮದೇವರು ಯಾವ ದೃಷ್ಟಿಯಿಂದ ಹೇಳಿರುತ್ತಾರೆ ಅಂತಂದರೆ, ನಿನಗೆ ಯೋಗ್ಯವಾದಂತಹ ತಮಸ್ಸು ನಿನಗೆ ಆಗುತ್ತದೆ ಅಂತನ್ನುವಂತಹ ದೃಷ್ಟಿಯಿಂದಾಗಿ. ಆದರೆ ತಮಸ್ಸು ಅಂತ ಹೇಳಿರೋದಿಲ್ಲ, ಸ್ವಯೋಗ್ಯವಾದಂತಹ ಗತಿ ಆಗುತ್ತದೆ ಎಂಬುದಾಗಿ ಗೂಢವಾಗಿ ಹೇಳಿರುತ್ತಾರೆ. ಆಕೆ ಏನು ಅಂದುಕೊಂತಾಳೆ, ಹೀಗೆ ನಾನು ಭಗವಂತನ ಆ ಪಟ್ಟಾಭಿಷೇಕವನ್ನು ನಿಲ್ಲಿಸಿಬಿಟ್ರೆ ಆಗ ನನಗೆ ಮೋಕ್ಷವಾಗುತ್ತದೆ, ನನಗೆ ಯೋಗ್ಯವಾದಂತಹ ಫಲ ಅಂದರೆ ಮೋಕ್ಷ, ಆ ಮೋಕ್ಷವೇ ಸಿಗುತ್ತದೆ ಎಂಬುದಾಗಿ ತಾನು ಭಾವಿಸಿ ತಾನು ಮಂಥರೆಯಾಗಿ ಅವತಾರವನ್ನು ಮಾಡಿ ಆ ರಾಮನ ರಾಜ್ಯಾಭಿಷೇಕವನ್ನು ವಿಘ್ನಪಡಿಸಬೇಕು, ಅದನ್ನು ನಾಶಗೊಳಿಸಬೇಕು ಎಂಬುದಾಗಿ ಪ್ರಯತ್ನವನ್ನು ಮಾಡುತ್ತಾ ಇದ್ದಾಳೆ. ಅಂದರೆ ಅವರವರ ಯೋಗ್ಯವಾದಂತಹ ಕರ್ಮವನ್ನು ಭಗವಂತ ತಾನು ಪ್ರಚೋದನೆಯನ್ನು ಮಾಡಿಸುತ್ತಾ ಇರುತ್ತಾನೆ. ಹಾಗೆ ಆ ಮಂಥರೆಗೆ ಆ ರಾಮನ ರಾಜ್ಯಾಭಿಷೇಕ ಅನ್ನುವಂತಹ ಸುದ್ದಿ ಗೊತ್ತಾದ ಕೂಡಲೇ ಬಹಳ ಸಿಟ್ಟಿಗೆ ಬಂದಿದ್ದಾಳೆ, ಬಹಳ ಕೋಪವನ್ನು ಮಾಡಿಕೊಂಡಿದ್ದಾಳೆ. ಯಾವ ರೀತಿಯಾಗಿ ಹಾವಿಗೆ ಕೋಳು ತಗೊಂಡು ಹೊಡೆದರೆ ಅದು ಹೇಗೆ ಸಿಟ್ಟಿಗೆ ಬರಬೇಕೋ ಹಾಗೆ ಆ ಮಂಥರೆಯು ಕೂಡ ಬಹಳ ಸಿಟ್ಟಿಗೆ ಬಂದಿದ್ದಾಳೆ. ಹಾಗೆ ಸಿಟ್ಟಿಗೆ ಬರಲಿಕ್ಕೆ ಕಾರಣವೂ ಕೂಡ ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ. ಮುಖ್ಯವಾದಂತಹ ಕಾರಣ ಅಂತೂ ತಾನು ಸ್ವಯಂ ದುಷ್ಟಳು, ಅಯೋಗ್ಯಳು, ಅಲಕ್ಷ್ಮಿ, ಹಾಗಾಗಿ ಸ್ವಾಭಾವಿಕವಾಗಿ ಆ ಒಂದು ಸಿಟ್ಟು ಅಂತ ಅನ್ನೋದು ಬಂದಿದೆ. ಅದರ ಜೊತೆಗೆ ಏನಾಗಿರುತ್ತದೆ ಅಂತಂದರೆ, ತಾನು ಮಂಥರೆ ಹುಟ್ಟಿದ್ದೇ ಕೈಕೇಯಿಯ ಗೃಹದಲ್ಲೇನೇ ಹುಟ್ಟಿರುತ್ತಾಳೆ. ಮದುವೆ ಆದ ಮೇಲೆ ಕೈಕೇಯಿಯ ಜೊತೆಗೇನೆ ಇಲ್ಲಿ ಅಯೋಧ್ಯೆಗೆ ಬಂದುಬಿಟ್ಟಿರುತ್ತಾಳೆ. ಅಂದರೆ ಮೊದಲಿನಿಂದಲೂ ಕೂಡ ಕೈಕೇಯಿಯ ದಾಸಿ ಆಗಿಯೇ ತಾನು ಇರುತ್ತಾಳೆ. ಶ್ರೀರಾಮಚಂದ್ರ ಯಾವಾಗ ಅವತಾರವನ್ನು ಮಾಡುತ್ತಾನೋ ಆಗ ಶ್ರೀರಾಮಚಂದ್ರ ತಾನು ಸಣ್ಣ ಕೂಸಿರಬೇಕಾದಾಗ, ಬಾಲ್ಯದಲ್ಲಿ ಇರಬೇಕಾದಾಗ ಒಂದು ಸಲ ಶ್ರೀರಾಮಚಂದ್ರ ತನ್ನ ಪಾದಗಳಿಂದಾಗಿ ಒದೆಯುತ್ತಾನೆ ಅಂತ. ಸಣ್ಣ ಕೂಸುಗಳನ್ನು ಎತ್ಕೊಂಡಾಗ ಅವರ ಪಾದ ತಾಕೋದಿಲ್ಲ, ಹಾಗೆ ತಾಕಿರುತ್ತದೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡಿರ್ತಾಳೆ, ಶ್ರೀರಾಮಚಂದ್ರನನ್ನು ಒದ್ದು ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಆ ಒಂದು ನಿಮಿತ್ತದಿಂದಾಗಿ ಶ್ರೀರಾಮಚಂದ್ರನಲ್ಲಿ ತಾನು ದ್ವೇಷವನ್ನು ಬೆಳೆಸಿಕೊಂಡಿರುತ್ತಾಳೆ. ಅಂದರೆ ಯಾರೂ ಕೂಡ ಸಣ್ಣ ಕೂಸೋದ್ರೆ ಯಾರೂ ಅದನ್ನು ಹಿಡಿಸ್ಕೊಳ್ಳೋದೇ ಇಲ್ಲ. ಆದರೆ ಆ ದುಷ್ಟವಾದಂತಹ ಸ್ವಭಾವದಿಂದಾಗಿ ಮಂಥರೆಯು ಆ ದ್ವೇಷವನ್ನು ಬೆಳೆಸಿಕೊಂಡಿದ್ದಾಳೆ. ಅಂದರೆ ಎರಡು ದೃಶ್ಯಗಳನ್ನು ನಾವು ಕಂಪೇರ್ ಮಾಡಿ ನೋಡಬೇಕು. ಅಹಲ್ಯೆಗೂ ರಾಮನ ಪಾದಸ್ಪರ್ಶವಾಗಿದೆ. ಅಹಲ್ಯೆಗೆ ರಾಮನ ಪಾದಸ್ಪರ್ಶವಾದಾಗ ಅಹಲ್ಯೆಯು ತಾನು ಕಲ್ಲಾಗಿ ಬಿದ್ದಿರುವಂತಹ ಅಹಲ್ಯೆಯು ತಾನು ಮತ್ತೆ ಚೈತನ್ಯವನ್ನು ಪಡೆದು ಮತ್ತೆ ಮೊದಲಿನಂತೆ ಚೆನ್ನಾಗಿ ಸ್ತ್ರೀ ಆಗಿದ್ದಾಳೆ. ಇಲ್ಲಿ ಮಂಥರೆಗೆ ಭಗವಂತನ ಪಾದಸ್ಪರ್ಶವಾದರೆ ಆಕೆಯು ದ್ವೇಷವನ್ನು ಬೆಳೆಸಿಕೊಂಡಿದ್ದಾಳೆ. ಅಂತಂದರೆ
ಇದೆಲ್ಲವೂ ಕೂಡ ಭಗವಂತನ ದಿವ್ಯವಾದಂತಹ ಲೀಲೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ಅವರಿಗೆ ಆ ಸಾಧನೆಯನ್ನು ಮಾಡಿಸಿ ತಾನು ಆ ಫಲಗಳನ್ನೆಲ್ಲವನ್ನು ಕೂಡ ಕೊಡುತ್ತಾ ಇರುತ್ತಾನೆ. ಹಾಗಾಗಿ ನಾವೇನಾದರೂ ಒಂದೆರಡು ಸತ್ಕರ್ಮವನ್ನು ಮಾಡಿದ್ದಿ, ನಾವೇನಾದರೂ ಭಗವಂತನ ಪೂಜೆ ಮಾಡಿದ್ದಿ, ನಾವೆಲ್ಲ ಈಗ ಭಗವಂತನ ಮಹಿಮೆಯನ್ನು ಕೇಳುತ್ತಾ ಇದ್ದೇವೆ. ಆದರೆ ನಾವೇನು ತಿಳಿಯಬೇಕು, ಭಾರಿ ನಾವೇ ಓಲ್ಡ್ ಸಿಟಿಯಲ್ಲಿ ಇದ್ದುಕೊಂಡು ಕೂಡ ನಾವು ರಾಮಾಯಣ ಪ್ರವಚನ ಕೇಳ್ತಿದ್ದೀವಿ ಅಂದರೆ ನಮ್ಮಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ಸರ್ವತಾ ಗರ್ವವನ್ನು ಪಡೆಯಬಾರದು. ಯಾಕೆಂತಂದರೆ ಅದೆಲ್ಲವೂ ಕೂಡ ಭಗವಂತ ನಮ್ಮಿಂದ ಮಾಡಿಸುತ್ತಾ ಇದ್ದಾನೆ, ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಯಮೇವ ಈಶ ವೃಣತೆ ತೇನ ಲಭ್ಯ. ಯಾರನ್ನು ಪರಮಾತ್ಮ ಯಾರನ್ನು ಸ್ವೀಕಾರ ಮಾಡುತ್ತಾನೆ, ಇವನು ನನ್ನ ಭಜನೆಯನ್ನು ಮಾಡಬೇಕು, ಇವನ ನನ್ನ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿದರೆ ಆಗ ಅದು ಸಾಧ್ಯವಾಗುತ್ತದೆ. ಇಲ್ಲದೇ ಇದ್ದರೆ ಪರಮಾತ್ಮನನ್ನು ನೋಡಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇನಾಪಿ ವೀಕ್ಷಿತು ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರೀಯಪತಿಂ. ಕುಡಿ ನೋಟದಿಂದಲೂ ಕೂಡ ನೋಡೋದಿಲ್ಲವಂತೆ. ಯಾರು ಅಯೋಗ್ಯರು ಅಂತಿದ್ದಾರೆ ಅವರು ದಿನಾ ದೇವಾಲಯದ ಮುಂದೆನೇ ಹೋಗುತ್ತಾ ಇದ್ದರೂ ಕೂಡ ಒಂದು ಸಲನೂ ಕೂಡ ಭಗವಂತನನ್ನು ಬಂದು ದರ್ಶನ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳೋದೇ ಇಲ್ಲ. ಯಾಕೆ? ಪರಮಾತ್ಮನ ಪ್ರಚೋದನೆ ಇಲ್ಲ. ಪರಮಾತ್ಮ ತಾನು ಪ್ರಚೋದನೆ ಮಾಡಿದರೆ, ಇವನು ನನ್ನ ಸೇವೆಯನ್ನು ಮಾಡಬೇಕು ಅಂತ ತಾನು ಆರಿಸಿದರೆ, ಯಮೇವೈಷ ವೃಣತೆ, ಯಾರನ್ನು ಆರಿಸುತ್ತಾನೋ ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ ಪರಮಾತ್ಮ. ಇದೇ ಮಾತನ್ನು ದಾಸರು ಕೂಡ ತಿಳಿಸಿಕೊಡುತ್ತಾರೆ ನೋಡಿ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹಿಗ್ಗಿ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶನೇ ನಿನ್ನ ದಯವೋ ಸಾಧನವೋ. ನಮ್ಮ ಸಾಧನೆಯಂತೂ ಏನೂ ಇಲ್ಲವೇ ಇಲ್ಲ, ಅದು ಸ್ಪಷ್ಟವಾಗಿ ಸಿದ್ಧವಾಗುತ್ತಾ ಇದೆ. ಪರಮಾತ್ಮನೇ ತಾನು ದಯೆಯನ್ನು ಮಾಡಿದ್ದಾನೆ. ಹಾಗಾಗಿ ನೀ ದಯಾಪರನೋ ನಿನ್ನವರ ಸಾಧನವೋ ಅಂತಂದರೆ ಪರಮಾತ್ಮನೇ ದಯಾಪರ, ಪರಮಾತ್ಮನೇ ಕರುಣಾಸಾಗರ ಅಂತ ಅನ್ನೋದು ನಮಗೆ ಸಿದ್ಧವಾಗುತ್ತದೆ. ಹಾಗಾಗಿ ಪರಮಾತ್ಮ ನಮ್ಮ ಮೇಲೆ ಕರುಣೆಯನ್ನು ಮಾಡಿ ತಾನು ನಮ್ಮ ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅಂತ ನಮ್ಮಲ್ಲಿ ಆ ಇಚ್ಛೆಯನ್ನು ಹುಟ್ಟಿಸಿದ್ದಾನೆ, ಆ ಪ್ರೇರಣೆಯನ್ನು ಹುಟ್ಟಿಸಿದ್ದಾನೆ. ಆ ಭಗವಂತನ ಅನುಗ್ರಹದಿಂದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಪ್ರವಚನಕ್ಕೆ ಬಂದಿದ್ದೇವೆ. ನಾನು ಪ್ರವಚನವನ್ನು ಹೇಳುತ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಕೇಳುತ್ತಾ ಇದ್ದೀರಿ ಅನ್ನುವಂತಹ ಭಾವನೆ ಭಗವಂತ ನಮಗೆ ಕೊಡಲಿ. ಆ ಭಾವನೆ ನಾವು ಸುಮ್ಮನೆ ಹೇಳೋದು ಸುಲಭ, ಆದರೆ ಆ ಭಾವನೆ ಬರೋದು ಬಹಳ ಕಷ್ಟವಾದದ್ದು. ಹಾಗಾಗಿ ಪರಮಾತ್ಮನೇ ಆ ಅನುಗ್ರಹವನ್ನು ಮಾಡಿ ಆ ಭಾವನೆಯನ್ನು ಕೊಡಲಿ ಅನ್ನೋದನ್ನು ಕೂಡ ನಾವು ಇಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಈ ಸುದ್ದಿಯನ್ನು ಕೇಳಿದಂತಹ ಮಂಥರೆಗೆ ಬಹಳ ಕಸಿಬಿಸಿಯಾಗಿದೆ. ಹೇಗಾದರೂ ಮಾಡಿ ಈ ಕಾರ್ಯವನ್ನು ವಿಘ್ನ ಮಾಡಬೇಕು ಎಂಬುದಾಗಿ ಮೊದಲೇ ಆಕಿ ಕುಬ್ಜ ತಾನು ಆಯಾಸ ಪಡುತ್ತಾ ಓಡಿ ಓಡಿ ಬರುತ್ತಾ ಇದ್ದಾಳೆ. ಕೈಕೇಯಿ ಹತ್ತಿರ ಬಂದು ಹೇಳುತ್ತಾಳೆ, ಕೈಕೇಯಿ ನಿನಗೆ ಈ ಸುದ್ದಿ ಗೊತ್ತಾಯಿಲ್ಲ, ರಾಮನಿಗೆ ಪಟ್ಟಾಭಿಷೇಕವಂತೆ ಎಂಬುದಾಗಿ, ನಮ್ಮ ನಾಶ ಇನ್ನು ಸಮೀಪಿಸಿದೆ, ನಮಗೆ ಮಹಾಭಯ ಅಂತನ್ನೋದು ಉಂಟಾಗುತ್ತಾ ಇದೆ ಎಂಬುದಾಗಿ ಈ ರೀತಿಯಾಗಿ ಮಾತನಾಡುತ್ತಾ ಇದ್ದಾಳೆ. ಕೈಕೇಯಿ ಆ ಮಾತನ್ನು ಕೇಳಿದ ಕೂಡಲೇ ಅತ್ಯಂತ ಸಂತೋಷದಿಂದಾಗಿ ರಾಮನ ರಾಜ್ಯಾಭಿಷೇಕ ಅಂತ ಹೇಳುತ್ತಾ ಇದೆಯಾ, ತಗೋ ಅಂತ ಹೇಳಿಬಿಟ್ಟು ತನ್ನ ಮೈಯ ಮೇಲೆ ಇರುವಂತಹ ಆಭರಣವನ್ನೇ ತೆಗೆದುಕೊಡುತ್ತಾಳೆ ಕೈಕೇಯಿ ಸ್ವಾಭಾವಿಕವಾಗಿ ಬಹಳ ಸಜ್ಜನೆ. ಹಾಗಾಗಿ ಆ ಸಜ್ಜನಿಕತೆಯಿಂದಾಗಿ ಆ ಕೈಕೇಯಿ ತನ್ನ ಆಭರಣವನ್ನು ತೆಗೆದುಕೊಡುತ್ತಾಳೆ. ಯಾಕೆ ಇಷ್ಟು ಕಠೋರವಾಗಿ ಮಾತನಾಡುತ್ತಾ ಇದ್ದಿ, ಇಷ್ಟು ಸಿಹಿಯಾದಂತಹ ಸುದ್ದಿಯನ್ನು ಇಷ್ಟು ಕಠಿಣವಾಗಿ ಯಾಕೆ ತಿಳಿಸಿಕೊಡುತ್ತಾ ಇದ್ದಿ? ರಾಮನ ರಾಜ್ಯಾಭಿಷೇಕವಾಯಿತು ಅಂತಂದರೆ ಎಲ್ಲರಿಗೂ ಕೂಡ ಸುಖ ಅಂತ ಅನ್ನೋದು ಉಂಟಾಗುತ್ತದೆ, ಸಂತೋಷ ಅಂತ ಅನ್ನೋದು ಉಂಟಾಗುತ್ತದೆ. ಹಾಗಾಗಿ ನೀನು ಯಾಕೆ ಈ ರೀತಿಯಾಗಿ ಮಾತನಾಡುತ್ತಾ ಇದ್ದಿ ಅಂತ ಮಂಥರಿಗೆ ಕೇಳಿದಾಗ ಆಗ ಮಂಥರೆ ಹೇಳುತ್ತಾಳೆ, ನಿನಗೆ ಸರಿಯಾಗಿ ಕೇಳಿಸಿದಂತೆ ಇಲ್ಲ, ನಾನು ಹೇಳಿದ್ದು ರಾಮನ ರಾಜ್ಯಾಭಿಷೇಕ ಅಂತ ಹೇಳಿದ್ದೇನೆ, ನಿನ್ನ ಮಗನಾದಂತಹ ಭರತನ ರಾಜ್ಯಾಭಿಷೇಕ ಅಂತ ನಾನು ಹೇಳಲಿಲ್ಲ ಅಂತ ಹೇಳಿದಾಗ ಅದಕ್ಕೆ ಕೈಕೇಯಿ ಹೇಳುತ್ತಾಳೆ, ನನಗೆಲ್ಲ ಗೊತ್ತಾಯಿತು, ನನಗೇನು ಭೇದವಿಲ್ಲವೇ ಇಲ್ಲ, ರಾಮ ಮತ್ತು ಭರತ ಇಬ್ಬರೂ ಕೂಡ ನನಗೆ ಸಮಾನರು, ನಾನು ಅವರಲ್ಲಿ ಎಂದೂ ಕೂಡ ಭೇದ ಭಾವನೆಯನ್ನು ಮಾಡಲೇ ಇಲ್ಲ. ಹಾಗಾಗಿ ಭರತನಿಗೆ ರಾಜ್ಯಾಭಿಷೇಕವಾಗುವುದಕ್ಕಿಂತಲೂ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಭರತನಿಗೆ ರಾಜ್ಯಾಭಿಷೇಕವಾಗುವುದಕ್ಕಿಂತಲೂ ಕೂಡ ರಾಮನಿಗೆ ರಾಜ್ಯಾಭಿಷೇಕವಾಗುವುದೇ ಅದು ಶ್ರೇಷ್ಠವಾದದ್ದು, ಯೋಗ್ಯವಾದದ್ದು. ಯಾಕಂದರೆ ತಾನು ಮೊದಲಿಗೆ ಜ್ಯೇಷ್ಠನಾಗಿದ್ದಾನೆ, ಅದಷ್ಟೇ ಅಲ್ಲದೆ ಎಲ್ಲ ಗುಣಗಳಲ್ಲಿಯೂ ಕೂಡ ಶ್ರೇಷ್ಠನಾಗಿದ್ದಾನೆ, ಎಲ್ಲ ಜನರಿಗೂ ಕೂಡ ಅತ್ಯಂತ ಪ್ರಿಯನಾಗಿದ್ದಾನೆ. ಹಾಗಾಗಿ ರಾಮನಿಗೆ ರಾಜ್ಯಾಭಿಷೇಕವಾಗೋದೇ ಅದು ಯುಕ್ತವಾದದ್ದು, ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಅಂತ ನಾನು ಅಂದುಕೊಂಡೇ ಇಲ್ಲ. ಹಾಗಾಗಿ ರಾಮನಿಗೆ ರಾಜ್ಯಾಭಿಷೇಕವಾದರೆ ನನಗೇನು ದುಃಖವಾಗುತ್ತದೆ, ನನಗೆ ಬಹಳ ಸಂತೋಷವೇ ಆಗುತ್ತಾ ಇದೆ ಎಂಬುದಾಗಿ ಕೈಕೇಯಿಯು ಹೇಳುತ್ತಾ ಇದ್ದಾಳೆ. ಆಗ ಆ ಮಂಥರೆಯು ತಾನೇನು ಆಭರಣವನ್ನು ಕೊಟ್ಟಿದ್ಲೋ ಆ ಆಭರಣವನ್ನು ಎಸೆಯುತ್ತಾಳೆ. ನಿನಗೆ ಬುದ್ಧಿಯೇ ಇಲ್ಲ, ನಿನಗೆ ವಿಚಾರವನ್ನೇ ಮಾಡಲಿಕ್ಕೆ ಬರೋದಿಲ್ಲ, ರಾಮನಿಗೆ ಏನಾದರೂ ರಾಜ್ಯಾಭಿಷೇಕವಾದರೆ ನಿನ್ನ ಗತಿ ಏನಾಗುತ್ತದೆ, ನಾನು ಹೇಳ್ತೀನಿ ಕೇಳಿ, ನಿನಗೆ ವಿಚಾರ ಮಾಡುವಂತಹ ಶಕ್ತಿಯೇ ಇಲ್ಲ, ನೀನು ಬಹಳ ಮುಗ್ಧಳು ಎಂಬುದಾಗಿ
ಮಂಥರೆಯು ಆ ಬುದ್ಧಿಯನ್ನು ಕೆಡಿಸುವಂತಹ ಆ ಪ್ರಯತ್ನವನ್ನು ಪ್ರಾರಂಭ ಮಾಡುತ್ತಾ ಇದ್ದಾಳೆ. ರಾಮನಿಗೆ ಏನಾದರೂ ರಾಜ್ಯಾಭಿಷೇಕವಾಯಿತು ಅಂತಂದರೆ ನಿನ್ನ ಸವತಿಯ ಅಂದರೆ ಕೌಸಲ್ಯೆಯ ಸೇವೆಯನ್ನು ನೀನು ಸದಾ ಕಾಲದಲ್ಲಿ ಮಾಡುತ್ತಾ ಇರಬೇಕಾಗುತ್ತದೆ. ಕೌಸಲ್ಯಗೆ ಏನು ರಾಜಮಾತೆ ಎನ್ನುವಂತಹ ಗೌರವ ಸಿಗುತ್ತದೆ. ನೀನು ಮತ್ತು ನಿನ್ನ ಮಗನಾದಂತಹ ಭರತ ನೀವಿಬ್ಬರೂ ಕೂಡ ಅವರಿಬ್ಬರ ಸೇವೆಯನ್ನು ಮಾಡುತ್ತಾ ಕೊಡಬೇಕಾಗುತ್ತದೆ. ನಿಮ್ಮ ಜೀವನವೆಲ್ಲವೂ ಕೂಡ ಅವರ ಸೇವೆಯನ್ನು ಮಾಡೋದರಲ್ಲೇನೇ ಕಳೆದು ಹೋಗುತ್ತದೆ. ನೀನು ಕೌಸಲ್ಯ ಸೇವೆಯನ್ನು ಮಾಡು, ಭರತ ರಾಮನ ಸೇವೆಯನ್ನು ಮಾಡುತ್ತಾ ಇರುತ್ತಾನೆ. ಇನ್ನು ಸರಿ ಇಲ್ಲಿಗಾದರೂ ಮುಗಿತಾ ಅಂತಂದರೆ ಅದು ಕೂಡ ಮುಗಿಯೋದಿಲ್ಲ. ಮುಂದೆ ಆ ನಿನ್ನ ಭರತನ ವಂಶದಲ್ಲಿ ಬರುವಂತಹ ಯಾರಿಗೂ ಕೂಡ ರಾಜ್ಯವೇ ಸಿಗೋದಿಲ್ಲ. ರಾಮನ ಮಕ್ಕಳಿಗೇನೆ ಆ ರಾಜ್ಯವು ದೊರಕುತ್ತದೆ. ಹೀಗೆ ಏನೋ ರಾಮನ ಮೇಲಿರುವಂತಹ ಅಭಿಮಾನದಿಂದಾಗಿ ನಿನ್ನ ಮಗನಿಗೇನೆ ಹಾನಿಯನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದೆಯಲ್ಲ, ನಿನ್ನಂತಹ ಮೂಢರು ಯಾರೂ ಇರೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಆ ಬುದ್ಧಿಯ ಕಾಲುಷ್ಯವನ್ನು ಉಂಟು ಮಾಡುತ್ತಾ ಇದ್ದಾಳೆ ಮಂಥರೆ. ಆಗ ಕೈಕೇಯಿಯು ತಾನು ವಿಚಾರವನ್ನು ಮಾಡ್ತಾಳೆ. ಹೌದು, ನೀನು ಹೇಳಿದ್ದು ಬಹಳ ಸರಿ ಇದೆ. ಆದರೆ ರಾಮನ ಪಟ್ಟಾಭಿಷೇಕವನ್ನು ತಡೆಯೋದು ಹೇಗೆ? ರಾಮ ಅಂತಂದರೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯನಾದವನು, ಅದರಲ್ಲೂ ಕೂಡ ದಶರಥನಿಗೆ ತಾನು ಪ್ರಾಣಸಮನಾದವನು. ಹಾಗಾಗಿ ನಾನು ರಾಮನ ಪಟ್ಟಾಭಿಷೇಕವನ್ನು ವಿಘ್ನ ಮಾಡೋದು ಹೇಗೆ? ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಡ ಅಂತಂದರೆ ನನ್ನ ಮಾತು ಯಾರು ಕೇಳುತ್ತಾರೆ? ಕೇಳೋದಿಲ್ಲ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕವಾದದ್ದು ನನ್ನ ನಿಶ್ಚಿತ ಎಂಬುದಾಗಿ ಕೈಕೇಯಿ ಹೇಳಿದಾಗ ಅದಕ್ಕೆ ಮಂತ್ರ ಹೇಳುತ್ತಾಳೆ, ನೀನು 2 ವರಗಳನ್ನು ಹಿಂದೆ ಕೇಳುತ್ತೇನೆ ಎಂಬುದಾಗಿ ದಶರಥನಿಗೆ ಹೇಳಿದ್ದೆ, ಅದು ಮರೆತು ಬಿಟ್ಟಿಯಾ? ಹೇಗೆ ಮಾಡಬೇಕು ನಾನು ಹೇಳುತ್ತೇನೆ ಕೇಳು ಎಂಬುದಾಗಿ ಹೇಳುತ್ತಾರೆ. ಯಾಕೆಂದರೆ ಹಿಂದೆ ದಶರಥ ಮಹಾರಾಜ ತಾನು ದೇವತೆಗಳಿಗೆ ಸಹಾಯವನ್ನು ಮಾಡೋದಕ್ಕಾಗಿ, ದೇವತೆಗಳೆಲ್ಲ ಅಸುರರ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಹೋಗಬೇಕಾದಾಗ ದಶರಥ ರಾಜನ ಒಂದು ಸಹಾಯವನ್ನು ಕೂಡ ಕೇಳಿರುತ್ತಾರೆ. ಆಗ ದಶರಥ ಮಹಾರಾಜ ಕೈಕೇಯಿಯ ಜೊತೆಗೆ ಯುದ್ಧಕ್ಕೆ ಹೋಗಿರುತ್ತಾನೆ. ಕೈಕೇಯಿಯನ್ನು ಕೂಡ ಕರೆದುಕೊಂಡು ಯುದ್ಧಕ್ಕೆ ಹೋಗಿರುತ್ತಾನೆ. ಯಾಕೆಂದರೆ ಕೈಕೇಯಿಗೂ ಕೂಡ ತಾನು ಚೆನ್ನಾಗಿ ಅಸ್ತ್ರಶಸ್ತ್ರಗಳನ್ನು ಕಳೆತಿರುತ್ತಾಳೆ, ಯುದ್ಧದಲ್ಲಿ ಚೆನ್ನಾಗಿ ಯುದ್ಧವನ್ನು ಆಡೋದಕ್ಕೆ ಬರುತ್ತಾ ಇತ್ತು. ಹಾಗಾಗಿ ಕೈಕೇಯಿಯನ್ನು ಕೂಡ ಕರೆದುಕೊಂಡು ಹೋಗಿರುತ್ತಾನೆ. ಆಗ ಯುದ್ಧವಾಡುವಂತಹ ಪ್ರಸಂಗದಲ್ಲಿ ಕೆಲವು ಅಸ್ತ್ರಗಳ ಸ್ಪರ್ಶವಾಗಿ ದಶರಥನು ತಾನು ಮೂರ್ಛಿತನಾಗಿ ಬಿದ್ದಾಗ ಆಗ ದಶರಥನಿಗೆ ಏನೂ ಆಗದೇ ಇದ್ದಂತೆ ಆ ಯುದ್ಧರಂಗದಿಂದಾಗಿ ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಕೈಕೇಯಿಯು ದಶರಥನನ್ನು ರಕ್ಷಣೆ ಮಾಡಿರುತ್ತಾಳೆ. ಆಗ ದಶರಥನು ಪ್ರಸನ್ನನಾಗಿ ನಿನಗೆ ಏನು ವರಗಳನ್ನು ಬೇಕೋ ಅದನ್ನು ಕೇಳು ಎಂಬುದಾಗಿ 2 ವರಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಆಗ ಕೈಕೇಯಿ ಹೇಳಿರುತ್ತಾಳೆ, ಈಗ ನನಗೆ ಬೇಡ, ಪ್ರಸಂಗ ಬಂದಾಗ ನಾನು ಕೇಳುತ್ತೇನೆ ಎಂಬುದಾಗಿ ಹೇಳಿರುತ್ತಾಳೆ. ಆ ವರಗಳು ಕೇಳಿದ್ದೇನೆ ಅನ್ನೋದು ಆಕೆಯೇ ಮರೆತು ಬಿಟ್ಟಿರುತ್ತಾಳೆ. ಆದರೆ ಆ ಮಂಥರೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾಳೆ. ಆಗ ಆ ವರಗಳನ್ನು ಕೇಳುವಂತಹ ಸಂದರ್ಭ ಬಂದಿದೆ, ಈಗ ಆ ವರಗಳನ್ನು ನೀನು ಕೇಳಬೇಕು ಎಂಬುದಾಗಿ ಆ ಪ್ರಚೋದನೆಯನ್ನು ಮಾಡುತ್ತಾ ಇದ್ದಾಳೆ ಕೈಕೇಯಿ. ದುಷ್ಟಜನರ ಸಂಘ ಅಸಜ್ಜನರ ಸಂಘ ಅಂತನ್ನೋದು ಎಂತಹ ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತದೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ದಾಸರು ಕೂಡ ಹೇಳುತ್ತಾರೆ, ಹಾಗಾಗಿಯೇ ಅಸಜ್ಜನರ ಸಂಘವನ್ನು ಸರ್ವಥಾ ಕೂಡ ಮಾಡಬಾರದು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ದುಸ್ಸಂಗ ಬಿಡಲಿಬೇಕು, ಸತ್ಸಂಗ ಹಿಡಿಯಲಿಬೇಕು. ಯಾರಿಗೆ ಮುಕ್ತಿ ಅಂತನ್ನೋದು ಆಗಬೇಕು ಅಂತ ಇದೆಯೋ ಅವರು ಅವಶ್ಯವಾಗಿಯೂ ಕೂಡ ದುಷ್ಟಜನರ ಸಂಘವನ್ನು ಪರಿತ್ಯಾಗವನ್ನು ಮಾಡಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು. ಯದ್ಯಪಿ ಸಂಘವನ್ನು ಮಾಡೋದು ಅದು ಸಂಸಾರಕ್ಕೆ ಕಾರಣ, ಆದರೆ ಸಜ್ಜನರ ಸಂಘವನ್ನು ಮಾಡಿದರೆ ಬೇರೆ ಎಲ್ಲ ವಿಷಯಗಳ ಸಂಘವನ್ನು ಮಾಡಿದರೆ ಏನು ದೋಷಗಳು ಬಂದಿರುತ್ತವೆಯೋ ಆ ಎಲ್ಲ ದೋಷಗಳು ಕೂಡ ಸಂಘ ದೋಷ ಹರಾಹಿತೆ, ಆ ಎಲ್ಲ ಸಂಘದಿಂದಾಗಿ ಬಂದಂತಹ ದೋಷವನ್ನೆಲ್ಲವನ್ನು ಕೂಡ ಸಜ್ಜನರ ಸಂಘ ಅಂತನ್ನೋದು ಪರಿಹಾರ ಮಾಡಿಬಿಡುತ್ತದೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ದುಷ್ಟಜನರ ಸಂಘವನ್ನು ಸರ್ವಥಾ ಮಾಡಬಾರದು, ಸಜ್ಜನರ ಸಂಘವನ್ನು ಮಾಡಬೇಕು ಅಂತನ್ನೋದು ನಮಗೆ ರಾಮಾಯಣ ತಿಳಿಸಿಕೊಡುತ್ತಾ ಇದೆ. ಹಾಗಾಗಿ ಆ ಮಂಥರೆಯ ಒಂದು ಪ್ರಚೋದನೆಯಂತೆ ಆ ಕೈಕೇಯಿಯು ತಾನು ಆ ವರಗಳನ್ನು ಬೇಡೋದಕ್ಕೆ ಅಂತ ಸಿದ್ಧಳಾಗಿದ್ದಾಳೆ. ಮಂಥರೆ ಹೇಳುತ್ತಾಳೆ, ನೋಡು ನೀನು ಹೀಗೆ ಸುಮ್ಮನೆ ಹೋಗಿ ವರವನ್ನು ಕೇಳ್ತೀನಿ ಅಂತಂದರೆ ದಶರಥ ರಾಜ ಕೊಡೋದಿಲ್ಲ. ಹಾಗಾಗಿ ನೀನು ಮೊದಲಿಗೆ ನಟನೆಯನ್ನು ಮಾಡು, ನಿನಗೆ ಸಿಟ್ಟು ಬಂದಂತೆ ನಿನಗೆ ಶೋಕ ಬಂದಂತೆ ನೀನು ನಟನವನ್ನು ಮಾಡು. ಕ್ರೋಧಾಗಾರ ಅಂತ ಇರುತ್ತದೆ, ಈಗೆಲ್ಲ ಬೆಡ್ರೂಮು ಕಿಚನ್ನು ಅಂತ ಹಿಂಗೆ ಸಪ್ರೇಟ್ ರೂಮ್ಸ್ ಇದ್ದಂತೆ ಹಿಂದಿನ ಜನರ ವಿಚಾರಧಾರೆಯೇ ಅದು ಶ್ರೇಷ್ಠವಾದಂತಹ ವಿಚಾರಧಾರೆ. ಎಲ್ಲಿ ಬೇಕಾದರಲ್ಲಿ ನಾವು ಸಿಟ್ಟು ಮಾಡ್ಕೊತೀವಿ ಒದರ್ತೀವಿ ಅಂತಂದರೆ ಅದು ನಡೆಯೋದಿಲ್ಲ. ಯಾಕೆಂದರೆ ನೆಗೆಟಿವಿಟಿಯನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡುವಂತೆ ಇಲ್ಲ. ಅದು ಆ ನೆಗೆಟಿವ್ ಎನರ್ಜಿ ಅದು ಒಂದೇ ಕಡೆಗೆ ಇರಬೇಕು, ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬಾರ್ದು ಅಂತನ್ನೋದಕ್ಕಾಗಿ ಏನು ಮಾಡಿದರು ಅಂದರೆ ಕ್ರೋಧಾಗಾರ ಅಂತಂದರೆ ಸಿಟ್ಟು ಮಾಡ್ಕೊಳ್ಳಿಕ್ಕ ಅಂತಲೇ ಒಂದು ರೂಮು. ಸಿಟ್ಟು ಬಂದರೆ
ಆ ರೂಮ್ನಲ್ಲಿ ಹೋಗಿ ತಾನು ಸಮಾಧಾನವನ್ನು ಮಾಡಿಕೊಂಡು ಬರಬೇಕು. ತನ್ನ ಸಿಟ್ಟನ್ನು ಬೇರೆಯವರ ಮೇಲೆ ತೆಗೆಯಬಾರದು ಅಂತ ಹೇಳಿಬಿಟ್ಟು ಆ ಒಂದು ದೃಷ್ಟಿಕೋನದಿಂದಾಗಿ ಅಂತಹ ಆ ಮನೆಗಳನ್ನೆಲ್ಲನೂ ಕೂಡ ನಿರ್ಮಾಣ ಮಾಡುತ್ತಾ ಇದ್ದರು. ಅದರಲ್ಲಿಯೂ ಕೂಡ ಇದು ರಾಜನ ಅರಮನೆ, ಹಾಗಾಗಿ ಅಂತಹ ಎಲ್ಲ ಸದುಪಾಯಗಳು ಕೂಡ ಇದ್ದವು. ಹಾಗಾಗಿ ಕೈಕೇಯಿಯು ಕ್ರೋಧಾಗಾರಕ್ಕೆ ಹೋಗಿದ್ದಾಳೆ. ಅಲ್ಲಿ ಕ್ರೋಧಾಗಾರದಲ್ಲಿ ತಾನು ನೆಲದ ಮೇಲೆ ಮಲ್ಕೊಂಡಿದ್ದಾಳೆ. ಎಲ್ಲ ಕೂದಲನ್ನೆಲ್ಲವನ್ನು ಕೂಡ ಬಿರಿ ಹಾಕಿಕೊಂಡು ತಾನು ಕ್ರೋಧವನ್ನು ಶೋಕವನ್ನು ಪ್ರಕಟ ಮಾಡುವಂತೆ ತಾನು ನೆಲದ ಮೇಲೆ ಮಲ್ಕೊಂಡಿದ್ದಾಳೆ. ಆಗ ದಶರಥ ಮಹಾರಾಜ ಈ ಸಂತೋಷದ ಸುದ್ದಿಯನ್ನು ಕೈಕೇಯಿಗೂ ಕೂಡ ತಿಳಿಸಿಕೊಡಬೇಕು ಅಂತ ಕೈಕೇಯಿಯನ್ನು ಹುಡುಕಿಕೊಂತ ತನ್ನ ಅರಮನೆಗೆ ಬರುತ್ತಾನೆ. ಎಲ್ಲಿ ಕೈಕೇಯಿ ಕಾಣಿಸೋದೇ ಇಲ್ಲ. ಎಲ್ಲಿ ಎಲ್ಲಿ ಅಂತ ಹುಡುಕಿ ಕೊನೆಗೆ ಕ್ರೋಧಾಗಾರವನ್ನು ಪ್ರವೇಶವನ್ನು ಮಾಡಿ ನೋಡಿದಾಗ ಅಲ್ಲಿ ಕೈಕೇಯಿಯು ನೆಲದ ಮೇಲೆ ಮಲಗಿರುತ್ತಾಳೆ. ಆಗ ದಶರಥ ಮಹಾರಾಜ ತಾನು ಹೋಗಿ ಸಮಾಧಾನವನ್ನು ಮಾಡುತ್ತಾನೆ. ಏನು ಕೈಕೇಯಿ, ಯಾಕೆ ಹೀಗೆ ಸಿಟ್ಟು ಮಾಡಿಕೊಂಡಿದ್ದಿ? ಯಾಕೆ ಶೋಕವನ್ನು ಪಡುತ್ತಾ ಇದ್ದಿ? ಶೋಕವನ್ನು ತ್ಯಾಗ ಮಾಡು. ನಿನಗೆ ಒಂದು ಸಂತೋಷದ ಸುದ್ದಿಯನ್ನು ನಾನು ತಿಳಿಸಿಕೊಡುತ್ತೇನೆ. ಶ್ರೀರಾಮನ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ಇಂತಹ ಸುಸಂದರ್ಭದಲ್ಲಿ, ಉತ್ಸವದ ಸಂದರ್ಭದಲ್ಲಿ, ಸಂಭ್ರಮದ ಸಂದರ್ಭದಲ್ಲಿ ನೀನು ಹೀಗೆ ಶೋಕವನ್ನು ಪಡಬೇಡ. ನಿನಗೆ ಶೋಕಕ್ಕೆ ಕಾರಣವೇನು ಹೇಳು. ನಿನಗೆ ಏನು ಬೇಕಂತೀಯೋ ಅದನ್ನು ನಾನು ಕೊಡುತ್ತೇನೆ. ನಿನಗೆ ಯಾರಾದರೂ ಅಪಚಾರ ಮಾಡಿದ್ದಾರಾ ಹೇಳು. ಅವರು ಯಾರೇ ಇದ್ದರೂ ಕೂಡ ನಾನು ಅವರಿಗೆ ಶಿಕ್ಷೆಯನ್ನು ಕೊಡುತ್ತೇನೆ. ನೀನು ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುತ್ತೀಯೋ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೇನೆ. ರಾಮಾಯಣ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತದೆ. ಅವನ್ಯಾಂ ಚತುರಂತಾಯಾಂ ಕಸ್ಮಿಂದಂಡೋ ನಿಪಾತ್ಯತಾಂ ಅಬ್ರಾಹ್ಮಣ ಕುಳಂಬ್ರೂಹಿ ದೇವಿತೆ ವಿಹಿತಾಗಸಂ. ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರೇ ಇರಲಿ, ಅವರ ಅಪರಾಧವನ್ನು ಮಾಡಿದವರು, ಅವರಿಗೆ ದಂಡವನ್ನು ಕೊಡು ಅಂತಂದರೆ ಅವಶ್ಯವಾಗಿಯೂ ಕೂಡ ದಂಡವನ್ನು ಕೊಡುತ್ತೇನೆ ಎಂಬುದಾಗಿ ದಶರಥ ಮಹಾರಾಜ ಹೇಳುತ್ತಾ ಇದ್ದಾನೆ. ಅಂದರೆ ಆ ಹೇಳಬೇಕಾದವರು ಕೂಡ ಎಷ್ಟು ಎಚ್ಚರದಿಂದಾಗಿ ಮಾತನಾಡುತ್ತಾ ಇದ್ದಾನೆ ನೋಡ್ರಿ. ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರ್ಯಾದರೂ ಕೂಡ ಅಬ್ರಾಹ್ಮಣ ಕುಳಂಬ್ರೂಹಿ, ಬ್ರಾಹ್ಮಣರಿಗೆ ನಾವು ದಂಡವನ್ನು ಕೊಡಲಿಕ್ಕೆ ಅರ್ಹರಲ್ಲ. ಬ್ರಾಹ್ಮಣರು ಅಂತಂದರೆ ಅವರು ನಮಗೆ ಗುರುಗಳ ಸ್ಥಾನದಲ್ಲಿದ್ದವರು. ಹಾಗಾಗಿ ಬ್ರಾಹ್ಮಣರಿಗೆ ದಂಡವನ್ನು ಕೊಡುವಂತೆ ಇಲ್ಲ. ಹಾಗಾಗಿ ಬ್ರಾಹ್ಮಣರಿಂದಾಗಿ ಇತರರಾದವರು ಯಾರೇ ತಾನೇ ಅಪರಾಧವನ್ನು ಮಾಡಿದರೂ ಕೂಡ ಹೇಳು, ಅವರಿಗೆ ನಾನು ದಂಡವನ್ನು ಕೊಡುವಂತೆ, ಇಂತಹವರನ್ನು ತೋರಿಸಿ ದಂಡವನ್ನು ಕೊಡುವಂತ ಹೇಳು, ಅವರಿಗೆ ದಂಡವನ್ನು ಕೊಡುತ್ತೇನೆ. ಅಥವಾ ನಿನಗೆ ಏನು ಅಪೇಕ್ಷಿತವಿದೆಯೋ ಹೇಳು, ಅದನ್ನೆಲ್ಲವನ್ನೂ ಕೂಡ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಈ ಮಾತನ್ನು ಕೇಳಿದಾಗ ಭಾಗವತದ ಒಂದು ಮಾತು ಕೂಡ ನೆನಪಾಗುತ್ತದೆ. ರಹುಗಣ ರಾಜ ಜಡಭರತನ ಕಥೆಯಲ್ಲಿ ನಾವು ಕೇಳುತ್ತೇವೆ. ರಹುಗಣ ರಾಜ ತಾನು ಜಡಭರತನಿಂದಾಗಿ, ಮಹಾಜ್ಞಾನಿ ಚರ್ಮ ಶರೀರದಲ್ಲಿ ಇದ್ದಾನೆ ಜಡಭರತ, ಅವನ ಜೊತೆಗೆ ತನ್ನ ಪಲ್ಲಕ್ಕಿಯನ್ನು ಹೊರಿಸುತ್ತಾ ಇರುತ್ತಾನೆ. ಆ ಜಡಭರತನಿಗೆ ಅನೇಕ ಅವಾಚ್ಯ ಶಬ್ದಗಳಿಂದಾಗಿ ಬೈದಾಗ ಆ ಜಡಭರತ ತಾನು ಕೆಲವು ಉಪದೇಶಗಳನ್ನು ಮಾಡಿದ ಕೂಡಲೇ ಆ ಪಲ್ಲಕ್ಕಿಯಿಂದಾಗಿ ಕೆಳಗೆ ಇಳಿದು ಹಾರಿ ತಾನು ಆ ಬ್ರಾಹ್ಮಣನಿಗೆ ಜಡಭರತಿಗೆ ನಮಸ್ಕಾರ ಮಾಡಿ ಕೇಳುತ್ತಾ ಇದ್ದಾನೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ಯಕ್ಷ ಶೂಲಾನ್ನ ಯಮಸ್ಯ ದಂಡಾತ್ ನಾಗ್ನ್ಯರ್ಕ್ಯ ಸೋಮಾನ ಲವಿತ್ತ ಪಾಶ್ಚಾತ್ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನಾತ್. ನನಗೆ ಇಂದ್ರನ ವಜ್ರಾಯುಧದಿಂದಾಗಿ ಯಾವುದೇ ವಿಧವಾದಂತಹ ಹೆದರಿಕೆ ಇಲ್ಲ. ಎಲ್ಲ ದೇವತೆಗಳ, ರುದ್ರದೇವರ ತ್ರಿಶೂಲದಿಂದಲೂ ನನಗೆ ಯಾವುದೇ ವಿಧವಾದಂತಹ ಹೆದರಿಕೆ ಇಲ್ಲ. ಎಲ್ಲ ದೇವತೆಗಳ ಆಯುಧಗಳಿಂದಲೂ ಕೂಡ ನನಗೆ ಯಾವುದೇ ವಿಧವಾದಂತಹ ಭಯವಿಲ್ಲ. ಆದರೆ ಬ್ರಾಹ್ಮಣರಿಗೆ ಏನಾದರೂ ಅಪಚಾರವನ್ನು ಮಾಡಬೇಕು, ಬ್ರಾಹ್ಮಣರಿಗೆ ಏನಾದರೂ ಅವಮಾನವನ್ನು ಮಾಡಬೇಕು ಅಂತಂದರೆ ನನಗೆ ಬಹಳ ಹೆದರಿಕೆ. ಅವರ ಅವಮಾನವನ್ನು ಎಲ್ಲಿ ಮಾಡಿಬಿಡುತ್ತೇನೋ ಏನೋ ಎಂಬುದಾಗಿ ನನಗೆ ಬಹಳ ಹೆದರಿಕೆ ಅಂತನ್ನೋದು ಇರುತ್ತದೆ ಎಂಬುದಾಗಿ ಹೇಳುತ್ತಾನೆ. ಏಕೆಂದರೆ ಆ ಆಯುಧಗಳೆಲ್ಲವೂ ಕೂಡ ಈ ಒಂದು ಶರೀರವನ್ನು ನಾಶ ಮಾಡುತ್ತದೆ. ಆದರೆ ಬ್ರಾಹ್ಮಣರ ಅವಮಾನ ಏನಾದರೂ ಮಾಡಿದರೆ, ಬ್ರಾಹ್ಮಣರ ತಿರಸ್ಕಾರ ಏನಾದರೂ ಮಾಡಿದರೆ ಇಡೀ ಕುಲವೇ ನಶಿಸಿ ಹೋಗುತ್ತದೆ, ಇಡೀ ಕುಲವನ್ನೇ ನಾಶವನ್ನು ಮಾಡುತ್ತದೆ. ಹಾಗಾಗಿ ನನ್ನ ಈ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ರಹುಗಣ ರಾಜ ತಾನು ಬ್ರಾಹ್ಮಣರ ಮಹಿಮೆಯನ್ನು ತಿಳಿಸಿಕೊಡುತ್ತಾನೆ. ಹಾಗೆ ಇಲ್ಲಿಯೂ ಕೂಡ ದಶರಥ ರಾಜ ತಾನು ಹೇಳಬೇಕಾದಾಗಿ ಹೇಳುತ್ತಾ ಇದ್ದಾನೆ. ಅಬ್ರಾಹ್ಮಣ ಕುಳಂಬ್ರೂಹಿ, ಬ್ರಾಹ್ಮಣನಿಂದಾಗಿ ಬೇರೆಯಾದವರು ಯಾರೇ ಇರಲಿ ಅವರಿಗೆ ನಾನು ದಂಡವನ್ನು ಕೊಡುತ್ತೇನೆ ಇತ್ಯಾದಿಯಾಗಿ ಅನೇಕ ಮಾತುಗಳನ್ನು ಹೇಳಿ ಕೈಕೇಯಿಯನ್ನು ಸಮಾಧಾನ ಮಾಡೋದಕ್ಕಾಗಿ ಅಂತ ತಾನು ವಿಚಾರವನ್ನು ಮಾಡುತ್ತಾ ಇದ್ದಾನೆ, ಸಮಾಧಾನವನ್ನು ಪಡಿಸುತ್ತಾ ಇದ್ದಾನೆ. ಆದರೆ ಕೈಕೇಯಿ ಸಮಾಧಾನವಾಗುತ್ತಾ ಇಲ್ಲ. ಕೊನೆಗೆ ಕೈಕೇಯಿಯು ಹೇಳುತ್ತಾಳೆ, ನೋಡು, ನನಗೆ ನೀನು ಹಿಂದೆ ವರಗಳನ್ನು ಕೊಡುತ್ತೇನೆ ಅಂತ ಹೇಳಿದ್ದೀಯಲ್ಲ, ಈಗ ನಾನು ಆ ವರಗಳನ್ನು ಯಾಚನೆ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ನಾನು ಆ ವರಗಳನ್ನು ಕೇಳಿದರೆ ನೀನು ಈಗ ಕೊಡುತ್ತೀಯಾ ಎಂಬುದಾಗಿ ದಶರಥ ಮಹಾರಾಜನಿಗೆ ನಾನು ಕೇಳಿದ್ದಾಳೆ. ಯಾಕಂದರೆ ನಾನು ವರವನ್ನು ಕೇಳಿದ ಮೇಲೆ ಇಲ್ಲ ನಾನು ಕೊಡೋದಿಲ್ಲ, ನಾನು ಯಾವಾಗೋ ಹೇಳಿದ್ದೆ, ಈಗ ಮರ್ತೋದೆ, ಅಥವಾ ಈಗ ಕೇಳೋ ಸರಿಯಾದಂತಹ ಸಂದರ್ಭ ಅಲ್ಲ, ಅದು ಇದು ಅಂತ ಹೇಳಿ ವರಗಳನ್ನು ತಡೆದು ಬಿಟ್ಟರೆ ಬಹಳ ಕಷ್ಟವಾಗುತ್ತದೆ. ಹಾಗಾಗಿ ತನ್ನ ಕಾರ್ಯ ಅವಶ್ಯವಾಗಿಯೂ ಕೂಡ ಸಿದ್ಧವಾಗಲೇಬೇಕು ಅಂತನ್ನೋದಕ್ಕಾಗಿ ವರವನ್ನು ಕೇಳುತ್ತೇನೆ, ಕೊಡುತ್ತೀಯಾ? ಹಾಗೆ ನೀನು ವರಗಳನ್ನು ಕೊಟ್ಟರೆ
ನನ್ನ ಕ್ರೋಧ ಅಂತ ಅನ್ನೋದು ಕಡಿಮೆಯಾಗುತ್ತದೆ, ನನ್ನ ಶೋಕ ಅಂತ ಅನ್ನೋದು ದೂರವಾಗುತ್ತದೆ ಎಂಬುದಾಗಿ ಹೇಳಿದಾಗ ದಶರಥ ರಾಜ ಹೇಳುತ್ತಾನೆ, ಅವಶ್ಯವಾಗಿ ಕೊಡ್ತೀನಿ, ಯಾವಾಗ ಬೇಕೋ ಅವಾಗ ಕೇಳಂತ ಹೇಳಿದ್ದೇನೆ ಅಲ್ಲ, ಅವಶ್ಯವಾಗಿಯೂ ಕೂಡ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಇಲ್ಲ, ನನಗೆ ನೀನು ಸುಮ್ಮನೆ ಕೊಡುತ್ತೇನೆ ಅಂತಂದರೆ ನಡೆಯೋದಿಲ್ಲ, ನನಗೆ ಆ ಒಂದು ವಿಶ್ವಾಸ ಅಂತ ಅನ್ನೋದು ಬರುತ್ತಾ ಇಲ್ಲ ಅಂತ ಹೇಳಿದಾಗ ದಶರಥ ರಾಜ ತಾನು ಹೇಳುತ್ತಾನೆ, ನಿನಗೆ ವಿಶ್ವಾಸ ಬರೋದಕ್ಕಾಗಿ ನಾನು ಹೇಳುತ್ತೇನೆ, ರಾಮನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಅವಶ್ಯವಾಗಿಯೂ ಕೂಡ ನಿನಗೆ ಆ ವರಗಳನ್ನು ಕೊಟ್ಟೇ ಕೊಡುತ್ತೇನೆ ಎಂಬುದಾಗಿ ದಶರಥ ರಾಜ ಹೇಳಿದಾಗ ಆಗ ಕೈಕೇಯಿಯು ಕೇಳುತ್ತಾ ಇದ್ದಾಳೆ, ನೋಡು, ನೀನು ರಾಮನ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಅಂದುಕೊಂಡ್ತಾ ಇದೆಯಲ್ಲ, ರಾಮನ ರಾಜ್ಯಾಭಿಷೇಕವನ್ನು ಮಾಡಬಾರ್ದು. ರಾಮನಿಗೆ ನೀನು ವನವಾಸಕ್ಕೆ ಕಳಿಸಿಕೊಡಬೇಕು, 14 ವರ್ಷ ವನವಾಸವನ್ನು ರಾಮನಿಗೆ ಮಾಡಿಸಬೇಕು. ಹಾಗೆ ಈಗೇನು ಅಭಿಷೇಕವನ್ನು ಮಾಡೋದಕ್ಕಾಗಿ ಅಂತೆಲ್ಲ ಸಿದ್ಧಪಡಿಸಿಯಲ್ಲ, ಇದೇ ಕೈಯಿಂದಾಗಿ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ತಾನು ಕೇಳುತ್ತಾ ಇದ್ದಾಳೆ. ಹಿಂದನೇ ವಿಚಾರವನ್ನು ಮಾಡಬೇಕಾದಾಗ ಮಂಥರೆಯು ಹೇಳಿರುತ್ತಾಳೆ ಈ ಎಲ್ಲ ವಿಚಾರವನ್ನು. ನೋಡು, ರಾಮನಿಗೆ 14 ವರ್ಷ ವನವಾಸಕ್ಕೆ ಕೊಟ್ಟು ಕಳಿಸಬೇಕು. ಯಾಕೆ ಅಂತಂದರೆ ಎಲ್ಲ ಬುದ್ಧಿ ಪ್ರಚೋದನೆ, ಆ ಮಂಥರೆಯು ಬಹಳ ವಿಚಿತ್ರವಾಗಿ ಬುದ್ಧಿಯನ್ನು ಕಳಿಸಿಬಿಟ್ಟಿರುತ್ತಾಳೆ. ನೋಡು, ಭರತನಿಗೆ ರಾಜ್ಯಾಭಿಷೇಕ ಆದರೆ ಸಾಕಲ್ಲ, ಭರತನಿಗೆ ರಾಜ್ಯಾಭಿಷೇಕ ಅಂತ ಇಷ್ಟೇ ವರವನ್ನು ಕೇಳ್ತೀನಿ ಅಂತ ಕೈಕೇಯಿ ಹೇಳಿರುತ್ತಾಳೆ. ಅದಕ್ಕೆ ಮಂಥರೆ ಹೇಳಿರುತ್ತಾಳೆ, ನೋಡು, ರಾಮ ತಾನು ಎಲ್ಲ ಜನರಿಗೂ ಕೂಡ ಅತ್ಯಂತ ಪ್ರಿಯನಾದವನು, ಅದರಲ್ಲಿಯೂ ಕೂಡ ಜ್ಯೇಷ್ಠನಾದವನು. ಹಾಗಾಗಿ ರಾಮನಿರುವಾಗ ಭರತನಿಗೆ ರಾಜ್ಯಾಭಿಷೇಕ ಅಂತಂದರೆ ಯಾರೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ರಾಮನಿಗೆ ವನವಾಸಕ್ಕೆ ಕಳಿಸಿಕೊಡಬೇಕು ಅಂತ. ಇನ್ನು ವನವಾಸಕ್ಕೆ ಕಳಿಸಿಕೊಡೋದಿತ್ತು ಅಂತಂದರೆ ಯಾವಾಗಲೂ ವನದಲ್ಲೇ ಇರಲಿ ಎಂಬುದಾಗಿ ವನವಾಸಕ್ಕೆ ಕಳಿಸಿಕೊಡ್ಬೋದಾಗಿತ್ತು. 14 ವರ್ಷ ಅಂತ ಯಾಕೆ ಕೇಳ್ತಿದ್ದಿ ಅಂತಂದರೆ ಅದಕ್ಕೂ ಕಾರಣ ಇದೆ. ಏನು ಅಂತಂದರೆ ಇನ್ನು ಯಾವಾಗಲೂ ಕೂಡ 14 ವರ್ಷ ಅಂತ ಅನ್ನೋದು ಸುಮ್ಮನೆ ಹೆಸರಿಗೆ. 14 ವರ್ಷ ಅಂತಂದರೆ ಏನಂತ ಅರ್ಥ? ಯಾವಾಗಲೂ ವನಕ್ಕೆ ಕಳಿಸೋದು ಎಂಬುದಾಗಿ, ಜೀವನ ಪರ್ಯಂತ ಅದು ವನಕ್ಕೇನೆ ಕಳಿಸೋದು ಎಂಬುದಾಗಿ ಅದರ ಅರ್ಥ. ಯಾಕೆಂತಂದರೆ 14 ವರ್ಷ ಆದಮೇಲೆ ರಾಮಚಂದ್ರ ಬಂದರೆ ಯಾರು ತಾನೇ ಗುರುತು ಹಿಡಿಯುತ್ತಾರೆ? ಎಲ್ಲರೂ ಕೂಡ ಮರೆತು ಬಿಟ್ಟಿರುತ್ತಾರೆ. ಭರತನು ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾನೆ, ಭರತನೇ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯ ಅಂತ ಆಗಿಬಿಟ್ಟಿರುತ್ತಾನೆ. ಹಾಗಾಗಿ ರಾಮನನ್ನು ಎಲ್ಲರೂ ಕೂಡ ಮರೆತು ಬಿಡುತ್ತಾರೆ. ಹಾಗಾಗಿ 14 ವರ್ಷ ವನವಾಸ ಅಂತಂದರೆ ಅದು ಜೀವನ ಪರ್ಯಂತ ಅಂತಲೇ ಲೆಕ್ಕ. ಇವತ್ತು ಕೂಡ ಏನು ಲೈಫ್ ಪ್ರಿಸನ್ ಅಂತಂದರೆ 14 ವರ್ಷ ಅಂತಲೇ ಇದೆ. ಹಾಗೆ ನಿತ್ಯ ವನವಾಸ ಅಂತಂದರೆ 14 ವರ್ಷಕ್ಕೆ ಕಳಿಸಿಬಿಟ್ರೆ ರಾಮನನ್ನು ಎಲ್ಲರೂ ಕೂಡ ಮರೆತು ಬಿಡುತ್ತಾರೆ. ಭರತನೇ ತಾನು ರಾಜನಾಗಿ ಚೆನ್ನಾಗಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದು ಬಿಡುತ್ತಾನೆ. ಭರತನೇ ಎಲ್ಲರಿಗೂ ಕೂಡ ಪ್ರಿಯನಾಗಿ ಬಿಡುತ್ತಾನೆ ಅನ್ನುವಂತಹ ಆ ದುಷ್ಟವಾದಂತಹ ಬುದ್ಧಿ ಪ್ರಚೋದನೆಯನ್ನು ಮಾಡಿರುತ್ತಾಳೆ ಆ ಮಂಥರೆ. ಆ ಮಂಥರೆಯ ಪ್ರಚೋದನೆಯಂತೆ ಕೈಕೇಯಿ ಆ ವಾರ್ತೆಯನ್ನು, ಆ ವರಗಳನ್ನು ಕೇಳಿದಾಗ ದಶರಥ ರಾಜನಿಗೆ ಒಮ್ಮಿಂದೊಮ್ಮೆ ವಜ್ರಾಯುಧದಿಂದಾಗಿ ಪ್ರಹಾರ ಮಾಡಿದಂತೆ ಆಗಿದೆ. ಮೂರ್ಛೆಗೊಂಡು ಕೆಳಗೆ ಬಿದ್ದಿದ್ದಾನೆ. ಯಾವ ರೀತಿಯಾಗಿ ಗಿಡವನ್ನು ಕತ್ತರಿಸಿದರೆ ಗಿಡವು ಕೆಳಗೆ ಬೀಳಬೇಕೋ ಹಾಗೆ ಆ ದಶರಥ ರಾಜ ತಾನು ಮೂರ್ಛೆಗೊಂಡು ತಾನು ಕೆಳಗೆ ಬಿದ್ದಿದ್ದಾನೆ. ಒಂದು ಮುಹೂರ್ತ ಕಾಲವಾದ ಮೇಲೆ ಮತ್ತೆ ತಾನು ಎಚ್ಚರಗೊಂಡು ಬಹಳ ದೀನನಾಗಿ ತಾನು ಮಾತನಾಡುತ್ತಾ ಇದ್ದಾನೆ. ಕೈಕೇಯಿ, ನಿನಗೆ ಧಿಕ್ಕಾರವಿರಲಿ, ನೀನು ಬಹಳ ದುಷ್ಟಲಾಗಿದ್ದಿ, ನಿನಗೆ ಬುದ್ಧಿಯೇ ಇಲ್ಲ, ಏನು ಮಾತನಾಡಬೇಕು ಏನು ಮಾತನಾಡಬಾರದು ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ರಾಮನಿಗೆ ವನವಾಸ ಅಂತ ಕೇಳುತ್ತಾ ಇದ್ದೀಯಾ? ನಿನಗೆ ರಾಮ ಅಂತಂದರೆ ಅತ್ಯಂತ ಪ್ರಿಯ ಅಂತ ನೀನೇ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಿ. ಭರತನಿಗೂ ರಾಮನಿಗೂ ನಾನು ಎಂತಹ ಭೇದವನ್ನು ಕೂಡ ಮಾಡೋದಿಲ್ಲ, ಇಬ್ಬರೂ ಕೂಡ ಸಮಾನರು ಎಂಬುದಾಗಿ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಮಾತನಾಡಬೇಕಾದ ಹಾಗೆ ಹೇಳಿದ್ದಿ. ನೀನು ಬಹಳ ಸಾತ್ವಿಕ ಸ್ವಭಾವದವಳು ಅಂತ ನಾನು ಅಂದುಕೊಂಡಿದ್ದೆ. ಎಲ್ಲ ಪುರದವರು ಕೂಡ ನಿನ್ನನ್ನು ಬಹಳ ಸಾತ್ವಿಕಳು ಎಂಬುದಾಗಿ ಅಂದುಕೊಂಡಿದ್ದಾಳೆ. ಹಾಗಾಗಿ ಇಂತಹ ದುಷ್ಟ ಕಾರ್ಯವನ್ನು ಮಾಡಬೇಡ, ನಿನ್ನ ಹೆಸರನ್ನೆಲ್ಲವನ್ನು ಕೂಡ ಕೆಡಿಸಿಕೊಂಡು ಬಿಡುತ್ತಿ. ಮತ್ತು ನಿನ್ನ ಒಂದು ನಿಮಿತ್ತದಿಂದಾಗಿ ಭರತನಿಗೂ ಕೂಡ ನರಕಾದಿ ಅನರ್ಥವನ್ನು ತಂದುಕೊಡುತ್ತಿ. ಯಾಕೆಂದರೆ ರಾಮನ ರಾಜ್ಯಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಿಗೆ ನೀನು ರಾಜ್ಯಾಭಿಷೇಕವನ್ನು ಮಾಡುತ್ತಿ ಅಂತಂದರೆ ಆಗ ಮಹಾ ಅನರ್ಥಕ್ಕೆ, ಭರತನಿಗೂ ಕೂಡ ಮಹಾ ಅನರ್ಥ ಅಂತನ್ನೋದು ಕಾರಣವಾಗುತ್ತದೆ. ಹಾಗಾಗಿ ರಾಮನ ರಾಜ್ಯಾಭಿಷೇಕವನ್ನು ತಪ್ಪಿಸಬೇಡ ಎಂಬುದಾಗಿ ದಶರಥ ಮಹಾರಾಜ ಹೇಳುತ್ತಾ ಇದ್ದಾನೆ. ರಾಮಾಯಣ ನಮ್ಮೆಲ್ಲರಿಗೂ ಕೂಡ ಎಚ್ಚರವನ್ನು ಕೊಡುತ್ತದೆ. ಇವತ್ತು ಅನೇಕ ಜನ ಭಗವಂತನ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಅವರಿಗೆ ವಿಘ್ನಗಳನ್ನು ಕೊಡುವಂತಹವರಿದ್ದಾರೆ. ಅವರೆಲ್ಲರೂ ಕೂಡ ಆ ಮಂಥರೆಯ ಒಂದು ಅವಶೇಷಗಳಿದ್ದಂತೆ ಅವರೆಲ್ಲರೂ ಕೂಡ ರಾಮನ ರಾಜ್ಯಾಭಿಷೇಕವನ್ನು ಅವತ್ತು ಹಾಕಿ ವಿಘ್ನವನ್ನು ಉಂಟು ಮಾಡಿದರೆ ಇವತ್ತು ಭಗವಂತನ ಪೂಜೆಗೆ, ಭಗವಂತನ ಅಭಿಷೇಕಕ್ಕೆ ಅವರೆಲ್ಲರೂ ಕೂಡ ವಿಘ್ನಗಳನ್ನು ಉಂಟು ಮಾಡುತ್ತಾರೆ. ಅಂತಹ ವಿಘ್ನಗಳನ್ನು ಸರ್ವತಾ ಉಂಟು ಮಾಡಬಾರದು ಎಂಬುದಾಗಿ ನಮಗೆ ರಾಮಾಯಣ ತಿಳಿಸಿಕೊಡುತ್ತಾ ಇದೆ. ದಶರಥರ ಮಹಾರಾಜ ಹೇಳುತ್ತಾನೆ, ಕೃಪಾಣೀವ ಕೃಪಾಹೀನ, ನೀನು ಖಡ್ಗವಿದ್ದಂತೆ ಇದ್ದಿ, ನಿನಗೆ ಕೃಪೆಯೇ ಇಲ್ಲ, ದಯೆಯೇ ಇಲ್ಲ. ನಿನ್ನ ಖಡ್ಗದಂತಹ ಚೂಪಾದಂತಹ ಮಾತಿನಿಂದಾಗಿ ನನ್ನ ಹೃದಯವನ್ನು ಸೀಳಿಬಿಟ್ಟಿದ್ದೀಯಾ.
ನಿನಗೆ ಸ್ವಲ್ಪವೂ ಕೂಡ ದಯೆ ಬರುತ್ತಾ ಇಲ್ಲವಾ? ನೀನು ಇಂತಹ ಕುಕಾರ್ಯವನ್ನು, ಕೆಟ್ಟ ಕಾರ್ಯವನ್ನು ಮಾಡಬೇಡ. ರಾಮನ ರಾಜ್ಯಾಭಿಷೇಕವನ್ನು ನಿಲ್ಲಿಸಬೇಡ. ರಾಮ ಅಂತಂದರೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯನಾದವನು. ಈಗ ಅಯೋಧ್ಯಾಪುರವನ್ನು ನೋಡು, ಅವರೆಲ್ಲರೂ ಕೂಡ ಎಷ್ಟು ಸಂಭ್ರಮದಲ್ಲಿ ಮುಳುಗಿದ್ದಾರೆ, ಆನಂದದ ವಾತಾವರಣವಿದೆ. ಅವರೆಲ್ಲರಿಗೂ ಕೂಡ ರಾಮನ ರಾಜ್ಯಾಭಿಷೇಕವಿಲ್ಲ ಅಂತ ಕೇಳಿದರೆ ಈ ಆನಂದ ಸಾಗರದಲ್ಲಿ ಮುಳುಗಿರುವಂತಹ ಜನರೆಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮಗ್ನರಾಗುತ್ತಾರೆ. ಹಾಗೆ ಸರ್ವತಾ ಈ ಶುಭ ಕಾರ್ಯಕ್ಕೆ ವಿಘ್ನವನ್ನು ಉಂಟು ಮಾಡಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಎಷ್ಟು ಹೇಳಿದರೂ ಕೂಡ ಕೈಕೇಯಿಯು ತಾನು ಕೇಳಲಿಕ್ಕೆ ಸಿದ್ಧವೇ ಇಲ್ಲ. ಮಂಥರೆ ಅಷ್ಟು ಚೆನ್ನಾಗಿ ಆ ಬುದ್ಧಿಯನ್ನು ಕೆಡಿಸಿಬಿಟ್ಟಿರುತ್ತಾಳೆ. ಏನೇ ಆಗಲಿ ನನ್ನ ಮಗನಿಗೇನೆ, ಭರತನಿಗೇನೆ ರಾಜ್ಯಾಭಿಷೇಕವಾಗಬೇಕು, ರಾಮನನ್ನು ನೀನು ವನವಾಸಕ್ಕೆ ಕಳಿಸಿಕೊಡಲೇಬೇಕು ಎಂಬುದಾಗಿ ಆ ಪಟ್ಟು ಹಿಡಿದಿದ್ದಾಳೆ ಕೈಕೇಯಿ. ದಶರಥ ರಾಜ ಅಂತೂ ದೀನವಾದಂತಹ ರೀತಿಯಲ್ಲಿ ನೆಲದ ಮೇಲೆ ಬಿದ್ದು ಅಳುತ್ತಾ ಇದ್ದಾನೆ. ತನ್ನ ದೇಹವನ್ನೆಲ್ಲ ಉರುಳಿಸುತ್ತಾ ಇದ್ದಾನೆ. ಬಹಳ ದೀನವಾದಂತಹ ಪರಿಸ್ಥಿತಿಯಲ್ಲಿ ಆ ದಶರಥ ಮಹಾರಾಜ ಇದ್ದಾನೆ. ಹಾಗಿದ್ದರೂ ಕೂಡ ಸ್ವಲ್ಪವೂ ಕೂಡ ಕೈಕೇಯಿಯು ಕರುಣೆಯನ್ನು ಮಾಡುತ್ತಾ ಇಲ್ಲ. ದಶರಥರ ಮಹಾರಾಜ ಹೇಳುತ್ತಾ ಇದ್ದಾನೆ, ಹಿಂದೆ ಎಂದೂ ಕೂಡ ನೀನು ಇಂತಹ ಕಠೋರವಾದಂತಹ ಮಾತುಗಳನ್ನು ಆಡಿದವಳೇ ಅಲ್ಲ. ರಾಮ ಅಂತಂದರೆ ನಿನಗೂ ಕೂಡ ಅತ್ಯಂತ ಪ್ರಿಯ. ಯಾಕೆ ನಿನಗೆ ಹೀಗೆ ಈ ಬುದ್ಧಿ ಅಂತ ಅನ್ನೋದು ಬರುತ್ತಾ ಇದೆ? ಒಮ್ಮಿಂದೊಮ್ಮೆ ನಿನ್ನ ಈ ಬುದ್ಧಿ ಅಂತ ಅನ್ನೋದು ಹೀಗೆ ಯಾಕೆ ಭ್ರಮಗೊಂಡಿದೆ ಎಂಬುದಾಗಿ ಅನೇಕ ಮಾತುಗಳಿಂದಾಗಿ ಸಮಾಧಾನ ಮಾಡಲಿಕ್ಕೆ ನೋಡಿದರೂ ಕೂಡ ಕೈಕೇಯಿ ತಾನು ಶಾಂತಳಾಗುತ್ತಾ ಇಲ್ಲ. ಅವಶ್ಯವಾಗಿಯೂ ಕೂಡ ನನ್ನ ಮಗನಿಗೇನೆ ರಾಜ್ಯಾಭಿಷೇಕವಾಗಬೇಕು, ರಾಮನಿಗೆ ವನವಾಸವಾಗಲೇಬೇಕು ಎಂಬುದಾಗಿ ತಾನು ಹೇಳುತ್ತಾ ಇದ್ದಾಳೆ. ದಶರಥ ಮಹಾರಾಜ ತಾನು ಸಮಾಧಾನವನ್ನು ಮಾಡೋದಕ್ಕಾಗಿ ಅಂತ ಹೋದರೆ ಆಗ ಕೈಕೇಯಿ ಹೇಳುತ್ತಾಳೆ, ಹಿಂದಿನ ರಾಜರುಗಳೆಲ್ಲ ಕೂಡ ಶಿಬಿ ಮೊದಲಾದಂತಹ ರಾಜರು ತಾವೇನು ಮಾಡಿದರು ಅಂತಂದರೆ ತಮ್ಮ ವಚನವನ್ನು ನಿಲ್ಲಿಸಬೇಕು, ತಮ್ಮ ವಚನವನ್ನು ಸತ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮ ದೇಹವನ್ನು ಕೂಡ, ತಮ್ಮ ಪ್ರಾಣವನ್ನು ಕೂಡ ಬಿಡೋದಕ್ಕಾಗಿ ಅಂತ ಸಿದ್ಧರಾಗಿದ್ದಾರೆ. ಹಿಂದೆ ಶಿಬಿರಾಜ ಅಂತ ದೊಡ್ಡ ರಾಜ ಇದ್ದ. ತಾನು ತನ್ನ ಒಂದು ಧರ್ಮದ ಸೂಕ್ಷ್ಮತೆಯನ್ನು ಪರೀಕ್ಷೆಯನ್ನು ಮಾಡೋದಕ್ಕಾಗಿ, ಧರ್ಮನಿಷ್ಠೆಯನ್ನು ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಅಂತ ಇಂದ್ರ ಹಾಗೂ ಅಗ್ನಿ ಅವರಿಬ್ಬರೂ ಕೂಡ ಪಕ್ಷಿಗಳ ವೇಷದಲ್ಲಿ ಬರುತ್ತಾರೆ. ಇಂದ್ರ ತಾನು ಶೇನ ಪಕ್ಷಿಯ ರೂಪದಲ್ಲಿ ಬರುತ್ತಾನೆ ಮತ್ತು ಅಗ್ನಿ ತಾನು ಕಪೋತ ಪಾರಿವಾಳದ ವೇಷದಲ್ಲಿ ಬರುತ್ತಾರೆ. ಅವರಿಬ್ಬರೂ ಕೂಡ ಬರುತ್ತಾರೆ. ಈ ಇಂದ್ರನು ಶೇನ ಪಕ್ಷಿಯ ರೂಪದಲ್ಲಿರುವಂತಹ ಇಂದ್ರನು ತಾನು ಆ ಪಾರಿವಾಳದ ರೂಪದಲ್ಲಿರುವಂತಹ ಅಗ್ನಿಯನ್ನು ತಿನ್ನೋದಕ್ಕಾಗಿ ಅಂತ ಬರುತ್ತಾನೆ. ಆಗ ಆ ಪಾರಿವಾಳ ಶಿಬಿರಾಜನಿಗೆ ಶರಣು ಹೋಗುತ್ತದೆ, ನನ್ನನ್ನು ರಕ್ಷಿಸಬೇಕು ಎಂಬುದಾಗಿ ಶರಣು ಹೋದಾಗ ಆಗ ಆ ಪಾರಿವಾಳವನ್ನು ಕಾಪಾಡುತ್ತಾನೆ ಶಿಬಿರಾಜ. ನೋಡು, ಇದು ನನಗೆ ಶರಣು ಹೋಗಿದೆ, ನೀನು ಇದನ್ನು ಹಿಂಸಿಸುವಂತೆ ಇಲ್ಲ, ಇದನ್ನು ತಿನ್ನುವಂತೆ ಇಲ್ಲ, ಇದನ್ನು ಸಂಹಾರ ಮಾಡುವಂತೆ ಇಲ್ಲ ಎಂಬುದಾಗಿ ಆ ಶೇನ ಪಕ್ಷಿಯನ್ನು ತಡೆದಿದ್ದಾನೆ ಶಿಬಿರಾಜ. ಆಗ ಶೇನ ಪಕ್ಷಿ ಹೇಳುತ್ತದೆ, ಇದು ನಿನಗೆ ನ್ಯಾಯವೆನಿಸುತ್ತಾ ಇದೆಯಾ? ಇದು ನನ್ನ ಆಹಾರ, ನನ್ನ ಆಹಾರವನ್ನು ತಡೆದರೆ ನಾನೇನು ಮಾಡಬೇಕು? ನಾನು ಉಪವಾಸ ಸಾಯಬೇಕಾ? ಹಾಗಾಗಿ ಇದು ನನ್ನ ಧರ್ಮ. ಈ ಪಕ್ಷಿಯನ್ನು ತಿನ್ನೋದು ನನಗೆ ಅದು ಉಚಿತವಾದದ್ದೇ. ಜೀವೋ ಜೀವಸ್ಯ ಜೀವನಂ. ಹಾಗಾಗಿ ಎಲ್ಲರೂ ಕೂಡ ಮತ್ತೊಂದು ಜೀವಿಯನ್ನು ತಿಂದೇ ಬದುಕಬೇಕು. ನಾವು ಕೂಡ ಸಸ್ಯಗಳನ್ನು ತಿಂದು ಬದುಕುತ್ತೇವೆ, ಬೇರೆ ಪ್ರಾಣಿಗಳು ಬೇರೆ ಪ್ರಾಣಿಗಳನ್ನು ತಿಂದು ಬದುಕುತ್ತವೆ. ಹೀಗೆ ಜೀವವೇ ಮತ್ತೊಂದು ಜೀವಕ್ಕೆ ಅದು ಆಹಾರವಾಗಿರುತ್ತದೆ. ಹಾಗಾಗಿ ನನ್ನನ್ನು ಬಿಟ್ಟುಬಿಡು, ಈ ಪಕ್ಷಿಯನ್ನು ಬಿಟ್ಟುಬಿಡು, ನಾನು ಅದು ನನ್ನ ಆಹಾರ ಎಂಬುದಾಗಿ ಹೇಳಿದಾಗ, ಇಲ್ಲ, ಇದು ನನಗೆ ಶರಣು ಹೋಗಿದೆ, ಹಾಗಾಗಿ ಶರಣು ಹೋದವರನ್ನು ರಕ್ಷಿಸೋದು, ಇದಕ್ಕೆ ನಾನು ರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಹಾಗಾಗಿ ನನ್ನ ಪ್ರತಿಜ್ಞೆಯನ್ನು ನಾನು ಪೂರ್ಣ ಮಾಡಿಯೇ ಮಾಡುತ್ತೇನೆ. ಮತ್ತು ಹಾಗಾದರೆ ನನ್ನ ಆಹಾರ ಹೇಗೆ ಅಂತಂದರೆ ಅದಕ್ಕೆ ಶಿಬಿರಾಜ ಹೇಳುತ್ತಾನೆ, ಒಂದು ಕೆಲಸ ಮಾಡು, ಈ ಕಪೋತ, ಈ ಪಾರಿವಾಳ ಎಷ್ಟಿದೆಯೋ ಆ ಪಾರಿವಾಳಕ್ಕೆ ಸಮಾನವಾದಂತಹ ವೆಯ್ಟ್ ಇರುವಂತಹ ನನ್ನ ಮಾಂಸವನ್ನು ಕೊಡುತ್ತೇನೆ, ಅದನ್ನು ನೀನು ಆಹಾರವನ್ನಾಗಿ ಸ್ವೀಕಾರ ಮಾಡು ಎಂಬುದಾಗಿ ಹೇಳುತ್ತಾನೆ. ತಕ್ಕಡಿಯನ್ನು ತರಿಸುತ್ತಾನೆ, ಆ ಪಾರಿವಾಳವನ್ನು ಒಂದು ಕಡೆಗೆ ಇಡುತ್ತಾನೆ, ತನ್ನ ಕೈಯನ್ನು ಛೇದನೆ ಮಾಡಿ ಮಾಂಸವನ್ನು ಹಾಕುತ್ತಾ ಹೋಗುತ್ತಾನೆ. ಎಷ್ಟು ಹಾಕಿದರೂ ಕೂಡ ಆ ತಕ್ಕಡಿ ತೂಗೋದೇ ಇಲ್ಲ. ಕೊನೆಗೆ ತಾನೇ ಆ ತಕ್ಕಡಿಯಲ್ಲಿ ಬಂದು ಕೊಡುತ್ತಾನೆ. ಆಗ ಆ ದೇವತೆಗಳೆಲ್ಲರೂ ಕೂಡ ಅವನ ಧರ್ಮನಿಷ್ಠೆಯನ್ನು ಕಂಡು ಅವನ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ ಎಂಬುದಾಗಿ ಕೇಳುತ್ತೇವೆ. ಹೀಗೆ ಶಿಬಿರಾಜ ಮೊದಲಾದಂತಹ ಅನೇಕ ಜನ ರಾಜರು ತಾವು ಕೊಟ್ಟಂತಹ ವಚನವನ್ನು ಸತ್ಯ ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ತಮ್ಮ ಪ್ರಾಣಗಳನ್ನು ಕೂಡ ಬಿಡೋದಕ್ಕೆ ಸಿದ್ಧರಾಗಿದ್ದಾರೆ. ಅಂತಹದ್ದು ನಾನೇನು ಕೇಳಿದ್ದೇನೆ? ನಿನ್ನ ಪ್ರಾಣ ಕೊಡುವಂತ ನಾನು ಕೇಳಿದ್ದೇನೆಯಾ? ಕೇವಲ ನಿನ್ನ ಮಗನಿಗೇನೆ, ರಾಮನಿಗಲ್ಲ ಭರತನಿಗೆ ನೀನು ಪಟ್ಟಾಭಿಷೇಕವನ್ನು ಮಾಡುವಂತ ಇಷ್ಟೇ ಕೇಳಿದ್ದೇನೆ, ಅದನ್ನು ಕೂಡ ಸತ್ಯವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲವಲ್ಲ ನಿನಗೆ ಅಂತ ಎಲ್ಲ ಮಾತುಗಳನ್ನು ಕೂಡ ಕೈಕೇಯಿ ಆಡುತ್ತಾ ಇದ್ದಾಳೆ. ಅಂದರೆ ಮೊದಲಿಗೇನೆ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟಿದ್ದಾಳೆ. ದಶರಥ ಮಹಾರಾಜ ಏನು ಮಾತನಾಡ್ಬೋದು, ಅದಕ್ಕೆ ನಾನು ಪ್ರತಿಯಾಗಿ ಏನು ಮಾತನಾಡಬೇಕು, ಈ ಎಲ್ಲ ಕಥೆಗಳನ್ನು ತಾನು ಮೊದಲೇನೆ ಸಿದ್ಧಪಡಿಸಿಕೊಂಡು ತಾನು ಆ ಎಲ್ಲ ಮಾತುಗಳನ್ನು ಕೂಡ ಹೇಳುತ್ತಾ ಇದ್ದಾಳೆ. ಆಗ ದಶರಥ ಮಹಾರಾಜ ಹೇಳುತ್ತಾನೆ, ನೀನು ಬೇಕಾದರೆ
ನನ್ನ ಪ್ರಾಣಗಳನ್ನು ಕೇಳಿದರೂ ಕೂಡ ನಾನು ಸಂತೋಷದಿಂದಾಗಿ ಕೊಡುತ್ತಾ ಇದ್ದಿ, ಆದರೆ ನನ್ನ ಪ್ರಾಣಗಳಿಗಿಂತಲೂ ಕೂಡ ಅತ್ಯಂತ ಪ್ರಿಯನಾದಂತಹ ರಾಮನಿಗೆ ವನವಾಸ ಅಂತ ಹೇಳುತ್ತಾ ಇದ್ದೀಯಲ್ಲ, ಇದು ಎಂತಹ ನ್ಯಾಯ, ಸರ್ವತಾ ಇದು ಸಾಧ್ಯವಾಗೋದಿಲ್ಲ ಅಂತ ಹೇಳುತ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಕೈಕೇಯಿ ಕೇಳುತ್ತಾ ಇಲ್ಲ. ಕೊನೆಗೆ ದಶರಥರ ಮಹಾರಾಜ ಹೇಳುತ್ತಾ ಇದ್ದಾನೆ, ನೋಡು, ನೀನಾದರೂ ರಾಮನಿಗೆ ವನವಾಸಕ್ಕೆ ಕಳಿಸಿಕೊಟ್ರೆ ನಾನು ಪ್ರಾಣಗಳನ್ನು ಪರಿತ್ಯಾಗ ಮಾಡುವುದು ನಿಶ್ಚಿತ. ನೀನು ಕೇವಲ ರಾಮನನ್ನು ವನವಾಸಕ್ಕೆ ಕಳಿಸಿಕೊಡುವುದಲ್ಲ, ದೇಹದಿಂದಾಗಿ ನನ್ನನ್ನು ಕೂಡ ಹೊರಗೆ ಕಳಿಸಿಕೊಡುತ್ತಾ ಇದ್ದಿ. ಇನ್ನು ರಾಮನು ತಾನು ವನವಾಸಕ್ಕೆ ಹೊರಟು ಹೋದ, ಅಯೋಧ್ಯಾಪುರವನ್ನು ಬಿಟ್ಟು ಹೋದ, ನಾನೂ ಕೂಡ ಮರಣವನ್ನು ಹೊಂದಿದೆ ಅಂತಂದರೆ ಭರತನೂ ಕೂಡ ರಾಜ್ಯವನ್ನು ಆಳೋದಿಲ್ಲ, ಹಾಗಾಗಿ ನಿನ್ನ ಮಗನೂ ಕೂಡ ರಾಜ್ಯವನ್ನು ಆಳೋದಿಲ್ಲ, ಹಾಗಾಗಿ ಸುಮ್ಮನೆ ಈ ವ್ಯರ್ಥವಾದಂತಹ ಪ್ರಯತ್ನವನ್ನು ಯಾಕೆ ಮಾಡುತ್ತಾ ಇದ್ದಿ ಎಂಬುದಾಗಿ ಅನೇಕ ಮಾತುಗಳನ್ನು, ಶೋಕದಿಂದಾಗಿ ಅನೇಕ ಮಾತುಗಳನ್ನು ಆಡುತ್ತಾ ಇದ್ದಾನೆ. ಇಷ್ಟೊತ್ತು ಆನಂದ ಸಾಗರದಲ್ಲಿ ತಾನು ಮಗ್ನನಾಗಿದ್ದ, ಒಮ್ಮಿಂದೊಮ್ಮೆ ತಾನು ಶೋಕ ಸಾಗರದಲ್ಲಿ ಮಗ್ನನಾಗಿದ್ದಾನೆ. ಅಂದರೆ ಆ ಸುಖ ದುಃಖಗಳ ಆ ಚಕ್ರ ಅಂತನ್ನೋದು ಹೇಗೆ ಇರುತ್ತದೆ ಅಂತನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಒಂದು ನಿಮಿಷ ನಮಗೆ ಸುಖವಿರುತ್ತದೆ, ಆ ಶೋಕ ಅಂತನ್ನೋದು ಯಾವಾಗ ಬರುತ್ತದೆ ಅಂತನ್ನೋದು ನಮಗೆ ಗೊತ್ತಿಲ್ಲ. ಹಾಗೆ ಆ ದಶರಥ ಮಹಾರಾಜನಿಗೆ ಮಹಾಶೋಕ ಅಂತನ್ನೋದು ಉಂಟಾಗಿದೆ. ನಾಳೆ ಬೆಳಿಗ್ಗೆ ಆದರೆ ರಾಮನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅದೆಲ್ಲವನ್ನೂ ಕೂಡ ಹೇಳಿದ್ದೇನೆ. ಪುರದ ಜನರೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ನಾನು ಏನು ಮಾಡಬೇಕು ಅಂತ ಚಿಂತಾಕ್ರಾಂತನಾಗಿದ್ದಾನೆ. ನನಗೆ ರಾತ್ರಿಯ ಕಾಲ ನಿದ್ದೆಯೇ ಬರುತ್ತಾ ಇಲ್ಲ. ರಾತ್ರಿಯ ಕಾಲ ಸ್ವಲ್ಪವಿದ್ದರೂ ಕೂಡ ಅದು ದೀರ್ಘವಾದಂತಹ ಕಾಲವಿದ್ದಂತೆ ಅನಿಸುತ್ತಾ ಇದೆ. ಬಹಳ ಶೋಕದಲ್ಲಿ ಮಗ್ನನಾಗಿದ್ದಾನೆ. ಇನ್ನು ಮುಂದೆ ಆ ರಾಜ್ಯಾಭಿಷೇಕವನ್ನು ಇಲ್ಲ ಅಂತನ್ನುವಂತಹ ವಿಷಯವನ್ನು ರಾಮನಿಗೆ ಹೇಗೆ ಹೇಳಬೇಕು ಅಂತ ತಾನು ವಿಚಾರದಲ್ಲಿ ಮಗ್ನನಾಗಿದ್ದಾನೆ. ಪುರದ ಜನರೆಲ್ಲ ಈ ವಾರ್ತೆಯನ್ನು ಕೇಳಿದರೆ ಅವರೆಲ್ಲರೂ ಕೂಡ ಹೇಗೆ ಪ್ರತಿಸ್ಪಂದನೆಯನ್ನು ಮಾಡುತ್ತಾರೆ, ಅವರೆಲ್ಲರೂ ಕೂಡ ಮಹಾ ಸಂಭ್ರಮದಿಂದಾಗಿ ಸಿದ್ಧರಾಗಿದ್ದಾರೆ. ಆದರೆ ಈಗ ಆ ರಾಮನ ರಾಜ್ಯಾಭಿಷೇಕವಿಲ್ಲ ಅಂತಂದರೆ ಅವರೆಲ್ಲ ಹೇಗೆ ಪ್ರತಿಸ್ಪಂದನೆ ಮಾಡುತ್ತಾರೋ ಏನೋ ಇತ್ಯಾದಿ ಅನೇಕ ವಿಷಯಗಳನ್ನು ತಾನು ಚಿಂತಿಸುತ್ತಾ ಶೋಕಸಾಗರದಲ್ಲಿ ಮಗ್ನನಾಗಿದ್ದಾನೆ. ಇನ್ನು ಮುಂದಿನ ದಿನ ಆ ರಾಜ್ಯಾಭಿಷೇಕವನ್ನು ಇಲ್ಲ ಅನ್ನುವಂತಹ ಸುದ್ದಿಯನ್ನು ದಶರಥ ತಾನು ಹೇಗೆ ಹೇಳುತ್ತಾನೆ, ರಾಮ ತಾನು ಅದಕ್ಕೆ ಹೇಗೆ ಪ್ರತಿಸ್ಪಂದಿಸುತ್ತಾನೆ, ಅಯೋಧ್ಯ ನಗರದ ಜನರೆಲ್ಲರೂ ಕೂಡ ತಾವು ಹೇಗೆ ಶೋಕಸಾಗರದಲ್ಲಿ ಮಗ್ನರಾಗುವವರಿದ್ದಾರೆ, ಆ ಎಲ್ಲ ವಿಷಯವನ್ನು ಕೂಡ ಮತ್ತೆ ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಎರಡು ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಇದ್ದೇನೆ. ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್.